ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳದ 26ನೇ ಪದದ ಒಂದು ಕೊನೆಯ ನುಡಿಯಿಂದ ಹೇಳ್ಬೇಕಾಗ್ತದೆ ಅಂತ ಅನ್ಕೊಂಡಿದ್ದೇನೆ. ಈ 6ನೆಯ ಪದದಲ್ಲಿ ನಿಜಗುಣರು ಬಹಳ ವಿಶೇಷವಾಗಿ ಹೇಳಿದಾರ. ಒಬ್ಬ ಮುಕ್ತನಾಗ್ಬೇಕನ್ನುವಂತ ಇಚ್ಛೆ ಉಳ್ಳಂಥವನು ಏನನ್ನ ಮಾಡ್ಬೇಕು, ಯಾವ ಸಾಧನೆಯನ್ನ ಮಾಡ್ಬೇಕು ಅನ್ನುವಂಥ ವಿಚಾರವನ್ನ ಅವ್ರು ಹೇಳ್ತಿದಾರ. ಏನ್ ವಿಚಾರ ಮಾಡ್ಬೇಕು ಅನ್ನುವಂಥದ್ದು 6ನೆಯ ಪದದಲ್ಲಿ, ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಅಂಬಲಿಸದಿರು ಮುಕ್ತಿ ಎಂಬಯಸಿ ಮನುಜ ಅಂತ ಹೇಳುತ್ತಾರೆ. ಯಾಕಂದ್ರ ನಿನಗೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ನಿನಗೆ ಆಗ್ಬೇಕಾಗಿತ್ತು ಅಂತಂದ್ರೆ ಜ್ಞಾನವನ್ನೇ ನಂಬು ಅಂತ ಹೇಳುತ್ತಾರ ಅವರು. ಬೇರೆ ಏನಾದ್ರೂ ಭೋಗದ ಒಂದು ವಿಷಯಗಳು ನಿನಗ್ ಬೇಕಾಗಿತ್ತು, ಅಲ್ಲಿ ಅಪೇಕ್ಷೆ ಇತ್ತು ಅಂತಂದಾಗ ನೀನು ಕಾಮ್ಯದಿಂದ ನೀನು ಅಲ್ಲಿ ಯಾವ್ದು ಕರ್ಮವನ್ನ ಮಾಡಬಹುದು. ಆದ್ರ ಈ ಕಾಮ್ಯ ಕರ್ಮವನ್ನ ಮಾಡಬಹುದು, ಅದ್ರಾಗ ಸಿಗ್ತದ. ಆದ್ರ ಅಲ್ಲೇ ನೀನ್ ಮೋಕ್ಷ ಆತದ ಅಂತ ಕುಂದ್ರಬೇಡ. ಯಾಕಂದ್ರೆ ನಮ್ಗ ಈಗ ಬಹಳಷ್ಟು ಜನರಿಗೆ ನಮಗ್ ಗೊತ್ತಿರಂಗಿಲ್ಲ, ದಾರಿ ಗೊತ್ತಿರಂಗಿಲ್ಲ, ಯಾವ ರೀತಿ ನಾವ್ ಇದನ್ನ ಮೋಕ್ಷ ಪಡ್ಕೊಳ್ಬೇಕನ್ನುವಂಥದ್ದು ಗೊತ್ತಿರಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಕರ್ಮದಲ್ಲಿ ಕೂಡ ಕೆಲವು ಸಲ ಮೋಕ್ಷ ಅಂತ ಬರ್ಕೊಂಡು ಬರ್ತಾರ, ಉಪಾಸನದಲ್ಲಿ ಬರ್ಕೊಂಡು ಬರ್ತಾರ. ಯಾಕೆ ಹೇಳ್ತಾರಂದ್ರ, ಒಂದು ಮಗುವಿಗೆ ಯಾವ್ದೋ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಿದಾಗ ಆತ ಇನ್ನು ಮುಂದ ಆತ ಒಂದು ಸಾಧನೆ ಮಾಡಾಕ ಯೋಗ್ಯ ಆಗ್ತದ, ಇಲ್ಲಪ್ಪ ಇದರಿಂದ ಆಗ್ತದಂತ ಯಾವ ರೀತಿ ಹೇಳ್ಕೊಂಡ್ ಬರ್ತಾರ, ಅದೇ ರೀತಿ ಕರ್ಮದಲ್ಲಿ ಕೂಡ ಕೆಲವು ಕರ್ಮಕಾಂಡದಲ್ಲಿ ಕೆಲವು ಕರ್ಮಗಳನ್ನ ಮಾಡೋದ್ರಿಂದ ಈ ತರ ಆಗ್ತದಂತ ಹೇಳ್ತಾರ. ಆದ್ರೆ ಕರ್ಮದಿಂದ ಮೋಕ್ಷ ಅಂತೂ ಆಗಂಗಿಲ್ಲ. ಆ ಕರ್ಮ ನೀನ್ ಬೇಕಾದಷ್ಟು ಬೆಳಗ್ಗೆಯಿಂದ ನೀನ್ ರಾತ್ರಿ ಮಲಗೋವರೆಗೂ ಕರ್ಮ ಮಾಡು, ಹುಟ್ಟಿನಿಂದ ಸಾಯೋವರೆಗೂ ಕರ್ಮ ಮಾಡೋ ಜ್ಞಾನ ಆಗಂಗಿಲ್ಲ. ಅದ್ ಜ್ಞಾನಕ್ಕ ಏನು ಪರಂಪರಾಗತ ಹಿಂದಿನ ವಿಚಾರಗಳಲ್ಲಿ ಹೇಳಿದಾರ. ಯಾಕಂದ್ರೆ ಅದು ನಿಷ್ಕಾಮ ಪುಣ್ಯದ ಕರ್ಮ, ಅದು ಆ ಕರ್ಮ ಮಾಡಿದಾಗ ಆ ಪುಣ್ಯದ ನಿಷ್ಕಾಮ ಪುಣ್ಯದ ಫಲದಿಂದ ಆ ಜ್ಞಾನವನ್ನ ಅಳವಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರ ಕರ್ಮದಲ್ಲೇ ಮೋಕ್ಷ ಅಂತ ಕುಂದ್ರಬೇಡ ಅನ್ನುವಂತ ವಿಚಾರಕ್ಕಾಗಿ ನಮಗ ವಿಚಾರವನ್ನ ಹೇಳ್ತಾರ. ಬಹಳಷ್ಟು ವಿಚಾರಗಳನ್ನ ತಿಳಿಸ್ತಾರೆ. ಯಾಕಂದ್ರ ಒಬ್ಬ ಮಹಾತ್ಮರು ಯಾಕೆ ತಿಳಿಸ್ತಾರಂತಂದ್ರ ಅವ್ರು ನಡೆದು ಬಂದ ದಾರಿ, ಅವ್ರಿಗೆ ಬಂದಂತ ಸಂಶಯ, ಅವ್ರಿಗೆ ಬಂದಂತ ಏನ್ ಗೊಂದಲಗಳು ಇರ್ತಾವಲ್ಲ, ಅದ್ರಂಗ ಮುಮುಕ್ಷಿಗೂ ಆತರ ಬರ್ತಾವಲ್ಲ, ಭಾವ ಬರ್ತದ. ಹಂಗಾಗಿ ಪ್ರತಿಯೊಂದು ಎಳೆಯಾಗಿ ಅವ್ರು ಹೇಳ್ತಾ ಹೋಗ್ತಾರ. ಯಾಕಂತಂದ್ರೆ ನಮ್ಮಲ್ಲೇ ಅವ್ರು ಹೇಳ್ತಿದ್ರು, ತಾತರು ಕೂಡ ಹೇಳ್ತಿದ್ರು ನೋಡ್ರಿ, ನಾನು ಅವರು ಬಸವಾನಂದ್ರು ಮನೆ ಬಿಟ್ಟು ಹೋಗಿ 12 ವರ್ಷ ಸತತವಾಗಿ ದೊಡ್ಡ ಶಿವಪತ್ರಪ್ಪ ಗುರುಗಳ ಹತ್ರ ಜ್ಞಾನವನ್ನ ಪಡ್ಕೊಂಡ್ರು. ಅವ್ರು ಅದೇ ಕೇಳ್ಬೇಕು, ಮನಿ ಬೇಡ, ನನಗೆ ಯಾವ ಆಸ್ತಿ ಅಂತಸ್ತು ಬೇಡ ಅಂತ ಎಲ್ಲವನ್ನ ಬಿಟ್ಟು ಹೋಗಿ ಹುಬ್ಬಳ್ಳಿ ಸಿದ್ಧಾರೂಢರ ಮಠದಲ್ಲಿ ದೊಡ್ಡ ಶಿವಪತ್ರಪ್ಪ ಗುರುಗಳು ಹತ್ರ ಅವರು ಇದೇ ಅಭ್ಯಾಸ ಮಾಡ್ಲಿಕ್ಕೆ ಕೂತ್ಕೊಂಡಾಗೆ ಅವ್ರಿಗೆ ಎಷ್ಟೋ ಸಲ ಇದನ್ನು ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ ಮುಂಚೆ. ನನಗ ಹಂಗಾಗ್ಯದ, ಆದ್ರ ಮತ್ ನಿಮಗೂ ಹಂಗ ಆಗ್ತಿರ್ಬೇಕಲ್ಲ ಅನ್ನುವಂತ ಭಾವ ವ್ಯಕ್ತಪಡಿಸ್ತಿದ್ರು ಗುರುಗಳು. ಯಾಕಂದ್ರ ಮುಮುಕ್ಷಿ ಎಲ್ಲರಿಗೂ ಮನಸ್ಸು ಒಂದೇ ಇರ್ತದ. ಪಂಚಭೂತದಿಂದ ಬಂದಂತ ಈ ಶರೀರ ಆಗಿರ್ಬೋದು, ಇದರಲ್ಲಿ ಮನ ಬುದ್ಧಿ ಇವೆಲ್ಲ ಇರ್ತಾವ. ಆದ್ರ ಅವರು ಇವನ್ನೆಲ್ಲವನ್ನ ಅದನ್ನ ದಾಟ್ಕೊಂಡು ಅವನ್ನೆಲ್ಲ ನಿವೃತ್ತಿ ಮಾಡ್ಕೊಂಡು, ಅವ್ರು ತಿಳ್ಕೊಂಡು, ವಿಷಯಗಳ ದೋಷ ದರ್ಶನ ಮಾಡ್ಕೊಂಡು ಅವ್ರು ಹಂತ ಹಂತವಾಗಿ ಇಂಥ ಸಾಧನೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ನಮ್ ತರ ಇವ್ರಿಗೂ ಆಗ್ತದಲ್ಲ ಅನ್ನುವಂತ ಭಾವ ನೋಡ್ರಿ ಎಷ್ಟು ಕರುಣಾಮಯಿ. ಅದಕ್ಕೆ ನನಗೂ ನಾನು ಅದನ್ನೇ ಕೇಳ್ಬೇಕಂತ ಹೋದವ್ರಿಗೆ ನನಗ್ ಹಿಂಗಾಗ್ಯದಂದ್ರ ನಿಮಗೂ ಹಂಗ ಆಗ್ತದ. ಅದಕ್ಕೆ ಇದೇನ್ ತಿಳಿಲಿಲ್ಲ ಅಂತ ಹೇಳ್ಬಿಟ್ಟು ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಅನ್ಕೊಳ್ಬೇಡ್ರಿ. ಯಾವಾಗ ನೀವು ಅದಕ್ಕೆ ಬಹಳ ಕೇಳಲು ಬೇಕು ವೇದಾಂತವೆಂಬ. ಪ್ರತಿಯೊಂದ್ರಾಗ ಎಲ್ಲಾ ಸಂಶಯಗಳು ಒಂದೇ ಸಲಕ್ಕೆ ನಿವೃತ್ತಿ ಆಗ್ಬೇಕಂತೇನೇ ಇಲ್ಲ. ನೀವು ಕೇಳ್ತಾ ಹೋದಾಗ ನಿಮ್ಗೆಲ್ಲಾ ಆ ಸಂಶಯಗಳಿಗೆ ನಿವೃತ್ತಿ ಉತ್ತರ ಸಿಗ್ತದ ಆ ಸಂಶಯಗಳಿಗೆ ಅನ್ನುವಂತ ವಿಚಾರವನ್ನ ಹೇಳ್ತಿದ್ರು. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ,
ನಿಜಗೊಂಡ್ರು ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ನಂಬು ಜ್ಞಾನವನ್ನೇ. ನಿನಗೆ ಜ್ಞಾನ ಆಗ್ಬೇಕಾಗಿತ್ತಂದ್ರ ಏನಂದ್ರೆ ಜ್ಞಾನವನ್ನೇ ನಂಬು. ಅತ್ಯಂತ ಮೋಕ್ಷ ಆಗ್ಬೇಕಾಗಿತ್ತು, ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಿನಗೆ ಆಗ್ಬೇಕಾಗಿತ್ತಂದ್ರ ನಂಬು ಜ್ಞಾನವನೇ. ಕರ್ಮವೆಂಬ ಜಾಲದೊಳು ಸಿಲ್ಕಿ ಅಂಬಲಿಸದಿರು ಮುಕ್ತಿಯಂ ಬಯಸಿ ಮನುಜ ಅಂತ ಹೇಳ್ತಾರ. ಕೊನೆಯ 3ನೇ ನುಡಿ ಇಟ್ಕೊಂಡು ಮುಂದೆ ಹೋಗೋಣ. ಏನ್ ಹೇಳ್ತಾರ ಅಂತಂದ್ರ, ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥವೆನಲು ನೀನಿದನ್ನೇ ಬಿಡದಿರೆನ್ನ ಅನೂನು ಗುರು ಶಂಭುಲಿಂಗದ ಸುಜ್ಞಾನ ದೃಢವಾಗಿ ಪರಮಾನಂದ ಬಹುದರಿಂದ ಅಂತ ಹೇಳ್ತಾರ ಅವರು. ಏನ್ ಹೇಳ್ತಾರ ಅಂತಂದ್ರ, ಜ್ಞಾನವೇ ಮುಕ್ತಿಗೆ ಮಾರ್ಗವೇನು ಬೇರೊಂದಿಲ್ಲವೆಂದು ಮಾನನಿಧಿಯಾದ ಶ್ರುತಿ ನಾಣ್ಯ ಪಂಥವೆನಲು, ಇದು ಶ್ರುತಿ ಪ್ರಮಾಣವನ್ನು ಕೊಡ್ತಾರೆ. ಯಾಕೆ ಇದು ನಮ್ಮ ಒಂದು ನಿಜಗುಂಡ್ರೆ ಶಾಸ್ತ್ರ ಆಗಿರ್ಬೋದು, ಕೆಲವೊಂದು ಯಾರು ಸರ್ಪಭೂಷಣರ್ದಾಗಿರ್ಬೋದು, ಯಾಕ ಅಷ್ಟೊಂದು ಇದು ಕೃತಕೃತ್ಯ, ಯಾಕಂದ್ರೆ ಇದನ್ ಕೇಳಕ ಬಹಳಷ್ಟು ಉತ್ಕೃಷ್ಟವಾದಂತ ಗ್ರಂಥ ಅಂತ ಯಾಕೆ ಹೇಳ್ತಾರಂದ್ರೆ ಪ್ರಮಾಣಗಳನ್ನ ಹೇಳ್ತಾ ಹೋಗಿದ್ದಾರೆ. ನಿಜಗೊಂಡ್ರೆ ಪ್ರತಿಯೊಂದಕ್ಕೂ ಪ್ರಮಾಣಗಳನ್ನು ಕೊಟ್ಟು ಹೇಳ್ತಾರೆ. ಅದಕ್ಕೆ ಈ ಪ್ರಮಾಣಗಳು ಬಹಳ ಮುಖ್ಯ. ಇಂಥ ಪ್ರಮಾಣಗಳು ಇದ್ದದ್ದನ್ನೇ ನಂಬು ಅಂತ ಹೇಳ್ತಾರ ಅವರು. ಪ್ರಸ್ಥಾನತ್ರಯಗಳು ಏನದಾವ, ಇವು ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆ, ಇವು ಪ್ರಸ್ಥಾನತ್ರಯಗಳು. ಇವು ಪ್ರಮಾಣಗಳು ಇದ್ದಾಗ ಮಾತ್ರ ನೀನು ಸ್ವೀಕಾರ ಮಾಡ್ಲಿಕ್ಕೆ ಯೋಗ್ಯವಾದಂಥದ್ದು. ಇಲ್ಲ ಯಾರೋ ನಾವು ಹೇಳ್ತೀವಿ, ಇಲ್ರಿ ನಾವು ಇಂಥದ್ದು ಹೇಳ್ತೀವಿ, ನಮ್ಗೆ ಅನುಭವ ಆಗ್ಯದ್ರಿ ನೀವ್ ಕೇಳ್ರಿ ಅಂತಂದ್ರ ಯಾಕೆ ಕೇಳಕ್ ಯಾರಾದ್ರೂ ಗಂಟು ಗಿಂಟು ತಿಂತಾರೆ ನಂತಿದ್ರು. ಎಲ್ಲ ಯಾಕಂದ್ರೆ ಪ್ರಮಾಣ ಇಟ್ಕೊಂಡು ಹೇಳಿದಾಗ ಪ್ರಮಾಣ ಇರ್ಬೇಕು. ಹೇಳುವಂತ ವಿಚಾರಗಳಿಗೆ ಅಲ್ಲಿ ಪ್ರಮಾಣ ಇರ್ಬೇಕು. ಅಂತ ಗ್ರಂಥಗಳನ್ನ ಮಾತ್ರ ಸ್ವೀಕಾರ ಮಾಡ್ರಿ ಅಂತ ಹೇಳುವಂತ ವಿಚಾರ. ಹಂಗಾಗಿ ಇಲ್ಲಿ ಏನ್ ಹೇಳ್ತಾರ, ಜ್ಞಾನವೇ ಅಂದ್ರೆ ಜ್ಞಾನ ಅಂತಂದ್ರೆ ಅಪರೋಕ್ಷ, ಬ್ರಹ್ಮ ಅಪರೋಕ್ಷ ಜ್ಞಾನವಾಗಿರುವಂಥದ್ದು. ಅದಕ್ಕ ಇಲ್ಲಿ ಕೂಡ ಈ ಅಪರೋಕ್ಷ ದೃಢ ಅಪರೋಕ್ಷದಿಂದನೇ ಇಲ್ಲಿ ಮುಕ್ತಿ ಆಗುವಂಥದ್ದು. ಇಂಥ ಜ್ಞಾನ ಆಗ್ಬೇಕಾಗಿತ್ತು ಅಂತಂದಾಗ ನಾವು ಎಲ್ಲಾದ್ರೂ ಕರ್ಮ ಮಾಡ್ತೀವ್ರಿ, ಯಜ್ಞ ಆಗಾದಿಗಳನ್ನ ಮಾಡ್ತೀವ್ರಿ, ಜಪ ತಪಗಳನ್ನ ಮಾಡ್ತೀವ್ರಿ ಅಂದ್ರ ಇದ್ರದ್ದು ಮೋಕ್ಷ ಆಗಂಗಿಲ್ಲ. ಅತ್ಯಂತ ಒಂದು ಪರಮಾನಂದದ ಸ್ಥಿತಿ ಆಗಂಗಿಲ್ಲ. ಹಂಗಾಗಿ ಏನಾಗ್ತದ, ಅಹಂ ಬ್ರಹ್ಮಾಸ್ಮಿ ಅನ್ನುವಂಥ ಒಂದು ದೃಢ ಅಪರೋಕ್ಷ ಜ್ಞಾನದಿಂದಲೇ ಮೋಕ್ಷ ಆಗ್ತದ ಅಂತ ಹೇಳ್ತಾರ. ಅದರಿಂದನೇ ಮೋಕ್ಷ. ಯಾಕಂದ್ರೆ ನಿನ್ನ ಸ್ವಸ್ವರೂಪದ ಜ್ಞಾನ ಎದರಿಂದ ಆಗ್ತದಂದ್ರೆ ಈ ಜ್ಞಾನದಿಂದನೇ ಆಗ್ತದ ಮುಕ್ತಿ ಆಗುವಂಥದ್ದು. ಯಾಕಂತಾರೆ ಈ ಜ್ಞಾನ ಹೆಂಗ ಆಗ್ತದಂದ್ರೆ ನಾವ್ ಏನಾದ್ರು ಕರ್ಮ ಮಾಡಿದಾಗ ಆಗುವಂಥದ್ದಲ್ಲ. ಕರ್ಮ ಯಾಕಂದ್ರೆ ಕರ್ಮ ಏನ್ ಮಾಡ್ತದಪ್ಪ ಅಂದ್ರೆ ಅದು ಎಷ್ಟೇ ಮಾಡಿದ್ರು ಕೂಡ ಅದ್ರ ಫಲ ಯಾವುದು ಅಂದ್ರೆ ಅಂತಃಕರಣ ಶುದ್ಧಿ ಆಗುವಂಥದ್ದು. ಶುದ್ಧಿ ಆದ ಅಂತಃಕರಣದಲ್ಲೇ ನಿನಗ ಈ ಸಂಸಾರದ ದೋಷ ದರ್ಶನ ಆಗ್ತದ. ಅಲ್ಲಿ ತನ ಆಗಂಗಿಲ್ಲ. ಯಾಕಂದ್ರ ಏನಿದು ಸಂಸಾರ ಬಹಳ ಸಿಹಿ, ಬಹಳ ಚಂದ ಐತ್ರಿ ಅಂತ ನಾವು ಕೂತ್ಕೊಂಡಿವಲ್ಲ. ಯಾಕಂದ್ರೆ ನಮ್ಮ ಅಂತಃಕರಣ ಶುದ್ಧ ಇರ್ಲಾರ್ದಾಗ ಇದು ದೋಷ ದರ್ಶನ ಆಗಂಗಿಲ್ಲ ಅಲ್ಲಿ. ನೋಡ್ರಿ ಎಷ್ಟೊಂದು ಇದು ಒಂದು ಗೂಢಾರ್ಥ ಹೆಂಗ ಭಗವಂತ ಇಟ್ಬಿಟ್ಟಿದಾನ ಒಳಗಡೆ ಅಂದ್ರ, ಇದನ್ನ ಅಷ್ಟು ಇದಕ್ಕೂ ಒಂದು ತಾಕತ್ತು ಬೇಕು. ಇದು ಒಳಗಡೆ ನೋಡ್ಕೊಳಕ್ಕೂ ಕೂಡ ತಾಕತ್ತು ಬೇಕು. ಅದಕ್ಕೆ ಏನ್ ಹೇಳ್ತಾರ ಅವರು ಅಂತಂದ್ರ, ಇಲ್ಲಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಪರೋಕ್ಷ ಜ್ಞಾನ ಎಲ್ಲಿ ಆಗ್ತದ ಅಂದ್ರೆ ಶುದ್ಧವಾದ ಅಂತಃಕರಣದಲ್ಲೇ ಆಗ್ತದೆ. ಶುದ್ಧವಾದ ಅಂತಃಕರಣ ನಾವು ಮಾಡ್ಕೊಳ್ಬೇಕಾದಾಗ ಈ ಕರ್ಮಗಳನ್ನ ಮಾಡಿದಾಗ ಶುದ್ಧವಾದ ಅಂತಃಕರಣದಲ್ಲಿ ಶುದ್ಧವಾದ ಅಂತಃಕರಣದಲ್ಲಿ ಈ ಜ್ಞಾನ ಆಗುವಂಥದ್ದು. ಮತ್ತೆ ಯಾವ ರೀತಿ ಅಂದ್ರೆ ವಿಷಯಗಳ ಒಂದು ದೋಷ ದರ್ಶನ ಅಲ್ಲಿ ಆಗ್ತದೆ. ಅಲ್ಲಿ ತನನು ಏನಿಲ್ಲ, ಇದೇ ಸತ್ಯ, ಜಗತ್ತೇ ಸತ್ಯ ಅಂತ ಹೋಗ್ತಿರ್ತಾನ. ಯಾವಾಗ ನಮ್ಗ ಅಂತಃಕರಣದಲ್ಲಿ ವಿವೇಕ ಅನ್ನುವಂಥದ್ದು ಬರ್ತದೆ, ಯಾವ್ದು ಸತ್ಯ ಅದ ಯಾವ್ದು ಮಿಥ್ಯ ಅದ, ಅಲ್ಲಿ ಅವಾಗ ವಿವೇಕ ಅನ್ನುವಂಥದ್ದು ಆಗ್ತದೆ. ಯಾವ್ದು ಸತ್ಯ ಇದೆ ಯಾವ್ದು ಮಿಥ್ಯೆ ಐತೆ ಅನ್ನುವಂಥದ್ದು. ಅದರಿಂದ ಆತ ಮತ್ತೆ ಅಷ್ಟೇ ಕೂಡಂಗಿಲ್ಲ. ಮತ್ತೆ ಸದ್ಗುರುವಿಗೆ ಶರಣಾಗತನಾಗ್ಬೇಕು. ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ, ಆ ಸದ್ಗುರುವಿಗೆ ಶರಣಾಗತನಾಗಿ ಗುರುಮುಖ ಅಂತಾರ. ಏನ್ ಮಾಡ್ಬೇಕಂತಂದ್ರೆ ಶ್ರವಣ ಮನನ ನಿಧಿಧ್ಯಾಸ, ಈ ಮಹಾವಾಕ್ಯಗಳ ಒಂದು ಶ್ರವಣ ಮಾಡುವಂಥದ್ದಾಗಿರ್ಬೋದು, ಮನನ ಮಾಡುವಂಥದ್ದಾಗಿರ್ಬೋದು, ಮತ್ತೆ ನಿಧಿಧ್ಯಾಸನ ಇವು ನಡಿಬೇಕು. ಯಾಕಂದ್ರ ಇದಕ್ಕೂ ಟೈಮ್ ಬಹಳ ಮುಖ್ಯ ಇರ್ತದೆ. ನಾವು ನೋಡ್ತಾ ಅದು ಒಂದಿಷ್ಟು ಓದಿದೀವಿ ಇದು ಒಂದಿಷ್ಟು ಓದಿದ್ರೆ ನಿಜವಾಗಿ ಇದಕ್ಕೆ ಬಹಳ ಟೈಮ್ ಬೇಕಾಗ್ತದೆ. ಒಬ್ಬ ಸದ್ಗುರು ಒಂದು ವಿಚಾರ ಹೇಳಿದ ಅಂತಂದ್ರ ನಮಗ
ಅದನ್ನ ಮನನ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗ್ತದೆ. ನಾವು ಅದಕ್ಕೆ ಹೇಳ್ತಾರೆ ಏಕಾಂತ ಒಂದು ವಾಸ, ಒಂದು ಸ್ವಲ್ಪ ಆ ಸಮಯ ಯಾವಾಗ ಜ್ಞಾನ ನಮ್ಗೆ ಪ್ರಾಪ್ತಿ ಆಗೋವರೆಗೂ ನಮ್ಗೆ ಕೆಲವು ಸಮಯ ಬೇಕು. ಈಗ ಒಂದು ಗಿಡ ನಾವು ಬೆಳಿಬೇಕಾದ್ರೆ ಅದಕ್ಕೆ ನಾವು ಸ್ವಲ್ಪ ರಕ್ಷಣೆ ಮಾಡ್ಬೇಕಾಗ್ತದಲ್ಲ. ಯಾವಾಗ ಅಂತಂದ್ರ ದನಗಳು ತಿನ್ಬಾರ್ದಪ್ಪ, ಹಸುಗಳು ತಿನ್ಬಾರ್ದು, ಅಥವಾ ಯಾರೋ ಆ ಗಿಡ ಕಟ್ ಆಗ್ಬಾರ್ದು, ಯಾವ್ದೋ ಒಂದು ರೀತಿಯಿಂದ ಸೇಫ್ಟಿ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಬೇಲಿ ಹಾಕ್ತಿವಿ. ಅದನ್ನ ಬೆಳೆಯುವವರೆಗೂ ನಾವು ಅದನ್ನ ನೋಡ್ಕೊಳ್ತಾ ಇರ್ತೀವಲ್ಲ. ಅದೇ ರೀತಿ ಜ್ಞಾನವನ್ನ ನಾವು ಶ್ರವಣ ಮಾಡ್ಬೇಕಾದಾಗ, ಮನನ ಮಾಡ್ಬೇಕಾದಾಗ, ಈ ನಿಧಿಧ್ಯಾಸನ ಮಾಡ್ಬೇಕಾದ್ರೆ ಇದಕ್ಕೆ ಸ್ವಲ್ಪ ಟೈಮ್ ಏಕಾಂತ ಬೇಕಾಗ್ತದೆ ಜ್ಞಾನ ಆಗೋವರೆಗೂ. ಆಮೇಲೆ ಬೇಕಾದ್ರೆ ಜ್ಞಾನ ಆದ್ಮೇಲೆ ನೀವು ಹೆಂಗಾದ್ರೂ ಮಾಡ್ಬೋದು. ಅದಕ್ಕೆ ಇಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ. ಅದನ್ನ ಶ್ರವಣ ಮಾಡಿದ್ದನ್ನ ಮನನ ಮಾಡ್ಕೊಳ್ಳಿಕ್ಕೆ ಅದು ಒಳಗಡೆ ಚಿಂತನ ನಡೀತಾ ಇರ್ಬೇಕಾದಂಥದ್ದು. ಈ ರೀತಿ ನಡೆದು ಆಮೇಲೆ ನಿಧಿಧ್ಯಾಸನಕ್ಕೆ ಅದು ಹೌದಲ್ಲ, ಅಲ್ಲಿ ದೃಢ ಭಾವ ಬರುವಂಥದ್ದು. ಈ ರೀತಿಯಾಗಿ ಮಾಡ್ಕೊಂಡಾಗ ಏನಾಗ್ತದ ಅಂದ್ರ ಜ್ಞಾನ ಆಗ್ತದ, ಅಲ್ಲಿಂದ ಮೋಕ್ಷ ಅನ್ನುವಂಥದ್ದು ಆಗ್ತದ. ಅದರಿಂದ ಏನಾಗ್ಬೇಕಂತಂದ್ರ ಆತ ಗುರುವಿನ ಹತ್ರ ಕೂತ್ಕೊಳ್ಬೇಕಾದಾಗ ಕೆಲವು ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕಾಗ್ತದೆ. ಅದಕ್ಕೆ ಸರ್ಪಭೂಷಣರು ಕೂಡ ಹೇಳ್ತಾರ, ಬಹಳ ಚಂದ ಹೇಳ್ತಾರ, ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ ಭ್ರಮೆ ಯಾಕೋ. ಯಾಕಂದ್ರೆ ಇದಕ್ಕೆ ಪರಿಪಕ್ವನೇ ಇರ್ಬೇಕಾಗ್ತದ, ಪರಿಪಕ್ವವಾದಂತ ಅಂತಃಕರಣನೇ ಬೇಕಾಗ್ತದಲ್ಲ. ಅದಕ್ಕೆ ಅದು ಹೆಂಗಿರ್ಬೇಕಂದ್ರೆ ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕಾಗ್ತದ. ಅಂತ ಅಧಿಕಾರಿಗೆ ಇದನ್ನ ಹೇಳ್ಬೇಕಾಗ್ತದೆ. ಸುಮ್ನೆ ಅವ್ರು ಹೇಳ್ತಾರ, ಇನ್ನೂ ಒಂದ್ ಹೇಳ್ತಾರಲ್ಲ, ಪರಮ ವಿರಕ್ತಂಗೆ ಪರತರ ಶಿಷ್ಯಂಗೆ ಪರಮಾರ್ಥ ಅರಿವ ಆತ್ಮ ತನುಜಂಗೆ ಪರಮ ರಹಸ್ಯದಳು ಒರೆಯುವುದು ಕರ್ಮ ತತ್ಪರರಿಗೆ ಅರ್ಪಲಾಗದು ಇದನ್ನೊಮ್ಮೆ ಅಂತ ಹೇಳಿದಾರ ಅವರು. ಇದೇನು ಸುಮ್ನೆ ಹೇಳಿದಾರೆ ಅವ್ರು. ಯಾಕಂದ್ರೆ ಬಹಳ ಎಡವಟ್ಟುಗಳು ಆಗ್ತಾವ. ಇವ್ರ ಜ್ಞಾನಿಗಳು ಇವ್ರು ಒಂದ್ ಹೇಳೋದು, ಅವ್ರು ಒಂದ್ ಹೇಳೋದು, ಜಗತ್ತು ಸತ್ಯ ಅಂತ ಆತ ಹೋಗ್ತಿರ್ತಾನೆ, ಇದು ಮಿಥ್ಯ ಅಂತ ಹೋಗ್ತಿರ್ತದೆ. ಇವೆಲ್ಲವಕ್ಕೆ ಎಡವಟ್ಟುಗಳು ಆಗ್ಬಿಡ್ತಾವೆ. ಯಾಕಂದ್ರೆ ಇದಕ್ಕೂ ಕೆಲವೊಂದು ವಿಚಾರಗಳೇ ಬೇಕಿರ್ತಾವ. ಅದಕ್ಕೆ ಅಧಿಕಾರಿಗಳು, ಕರ್ಮಕ್ಕೆ ಯಾರ ಅಧಿಕಾರಿಗಳು ಅದಾವ ಅವರಿಗೆ ಅದ್ರ ರೀತಿ ನೋಡಿ ಹೇಳ್ಬೇಕಾಗ್ತದ. ಮತ್ತೆ ಜ್ಞಾನಕ್ಕೆ ಯಾರ ಅಧಿಕಾರಿಗಳು ಅದಾರ ಅದನ್ನ ನೋಡಿ ಹೇಳ್ಬೇಕಾಗ್ತದಲ್ಲ. ಹಂಗಾಗಿ ಈ ಸಾಧನ ಚತುಷ್ಟಯ ಸಂಪನ್ನನಂತಂದ್ರೆ ವಿವೇಕ ವೈರಾಗ್ಯ ಇವು ಬಹಳ ಮುಖ್ಯ ಇರ್ತಾವ. ಅಲ್ಲಿಂದ ಶಮೆ ಧಮೆ ತಿತಿಕ್ಷೆ ಉಪರತಿ ಶ್ರದ್ಧಾ ಸಮಾಧಾನ ಮುಮುಕ್ಷತ್ವ ಇವೆಲ್ಲ ಬೇಕಾಗ್ತದೆ. ಈ ರೀತಿ ಇದು ಇಲ್ಲಿ ಹೇಳ್ತಾರೆ, ಕ್ಷಮೆಯಿಂದ ಮುಕ್ತಿ ಸಾಧನ ಪೆರತುಂಟೆ ಅಂತ ಹೇಳ್ತಾರೆ. ಯಾಕಂದ್ರೆ ಮನಸ್ಸು ಕೂಡ ಬಹಳಷ್ಟು ತಿದ್ದಿ ತೀಡ್ಬೇಕಾಗ್ತದ ಮನಸ್ಸಿಗೂ ಕೂಡ. ನಮ್ಮ ಮನಸ್ಸು ನಮಗೆ ಮತ್ತೆ ಬೇರೆದವ್ರಿಗೆ ಅಲ್ಲ. ಇದು ಶಾಸ್ತ್ರ ಹೆಂಗದಂದ್ರೆ ಇನ್ನೊಬ್ರಿಗೆ ಬೊಟ್ಟು ಮಾಡಿ ತೋರ್ಸೋದಲ್ಲ, ಇದು ನಮ್ ಕಡೆನೆ ಒಳಗ ನೋಡ್ಕೊಳ್ಳುವಂಥದ್ದು, ನಾವೆಷ್ಟು ಇದ್ದೀವಿ ಅನ್ನುವಂಥದ್ದನ್ನ ಹೇಳ್ಕೊಡುವಂಥದ್ದೇ ಇದು ಶಾಸ್ತ್ರ. ಯಾಕಂತಂದ್ರ ನಾವು ಮನಸ್ಸನ್ನ ಅಲ್ಲಿ ಕ್ಷಮೆ ಅಂದ್ರೆ ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ಆ ಮನಸ್ಸನ್ನ ಮಾಡ್ಕೊಂಡು ಮತ್ತೆ ಇದು ಜ್ಞಾನವನ್ನ ಕೇಳುವಂಥದ್ದು, ಮನನ ಮಾಡುವಂಥದ್ದು ಇದಕ್ಕೆ ಹಚ್ಚಬೇಕಾಗ್ತದೆ. ಹಂಗಾಗಿ ಈ ರೀತಿ ಸಾಧನೆ ಚತುಷ್ಟಯ ಸಂಪನ್ನದ ಅಧಿಕಾರಿ ಈ ಮುಕ್ತಿಗೆ ನೋಡ್ರಿ. ಯಾಕಂತಂದ್ರ ಇದಕ್ಕ ಇದೇ ಒಂದು ಮಾರ್ಗ ಅಲ್ಲದೆ ಬೇರೊಂದು ಮಾರ್ಗ ಇಲ್ಲ. ಜ್ಞಾನವನ್ನೇ ಸ್ವೀಕಾರ ಮಾಡ್ತಕ್ಕಂಥದ್ದು ಮೋಕ್ಷಕ್ಕೆ ಇದು ಫೈನಲ್. ಫೈನಲ್. ಯಾಕಂದ್ರೆ ಈ ಜ್ಞಾನಕ್ಕೆ ಬಂದಾಗೆ ಮೋಕ್ಷ ಆಗುವಂಥದ್ದು. ನೀ ಎಷ್ಟು ಜನ್ಮ ತಿರುಗಾಡಿ ಬಂದ್ರು ಕೂಡ ಎಲ್ರಿ ಗುರುಗಳು ಹಂಗ ಹೇಳ್ತಾರೆ, ಹಂಗ ಹೇಳ್ತಾರಪ್ಪ, ಇದ್ದಂಗ ಹೇಳ್ತಾರೆ. ಯಾಕಂದ್ರೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಓದವಿ ಬೋಧಿಪನೆ ಸದ್ಗುರುವಕ್ಕ ಅಥವಾ ಹಂಗ ಹೇಳ್ಬೇಕದು. ಯಾಕಂದ್ರೆ ಸತ್ಯ ಇದು ಮಿಥ್ಯಾದ ಅಂತಾನೆ ಹೇಳ್ಬೇಕು. ಸತ್ಯ ಇದ್ದಿದ್ದಕ್ಕೆ ಮಿಥ್ಯ ಅನ್ನುವಂಥದ್ದು, ಮಿಥ್ಯ ಅನ್ನುವಂಥದ್ದಕ್ಕೆ ಸತ್ಯ ಅಂತ ಹೇಳುವಂತ ಗುರು ಆಗಕ್ ಸಾಧ್ಯ ಇಲ್ಲಲ್ಲ. ಇದು ಸತ್ಯ ಯಾವ್ದದ, ಇದು ಮಿಥ್ಯ ಯಾವ್ದದ ಅಂತ ಹೇಳುವಂಥದ್ದೇ ಸದ್ಗುರುವಿನ ಕೆಲಸ ಇರ್ತದ. ಹಂಗಾಗಿ ಈ ಜ್ಞಾನದಿಂದನೇ ಮೋಕ್ಷ ಸಾಧ್ಯ ಆಗ್ತದ, ಇಲ್ಲಾಂದ್ರೆ ಅನ್ಯ ಮಾರ್ಗದಿಂದ ಇಲ್ವೇ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಬೇರೆ ಯಾರೋ ಹಂಗ ಹೇಳಿದ್ರು ಹಿಂಗ ಹೇಳಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮಾತು ನಂಬಿ ಆ ಪ್ರಕಾರ ನಡ್ಕೊಳ್ಳುವಂಥದ್ದು ಯೋಗ್ಯ ಅಲ್ಲ. ಹಂಗಾಗಿ ಇಲ್ಲೇನಾಗ್ತದ ಹೇಳ್ತಾರಲ್ಲ, ಬಹು ಪುಣ್ಯದಿಂದ ಗುರು ದೇವತಾನೆ ಬಂದನೋ, ಹೆದಿರಬೇಡೆರೆಂದನೋ, ಅಭಯ ನೀಡಿ ಬಿಟ್ಟನು, ಬೋಧ ಹೇಳಿ ಕೊಟ್ಟ ಭವ ರೋಗ ಬಿಡಿಸಿ ಬಿಟ್ಟ, ದ್ವೈತ ತೂರಿ ಬಿಟ್ಟ ಅದ್ವೈತ ತಿಳಿಸಿ ಕೊಟ್ಟ. ನೋಡ್ರಿ, ಭೇದ ಜ್ಞಾನದಿಂದ ಏನಾಗ್ತದ? ದುಃಖನೇ ಅದ. ಅದು ಬೇರೆ ಇದು ಬೇರೆ, ನಾನ್ ಬೇರೆ ನೀನ್ ಬೇರೆ. ಯಾಕಂದ್ರ ಭೇದ ಜ್ಞಾನದಿಂದ ಏನಾಗ್ತದ? ಮುಕ್ತಿ ಆಗಂಗಿಲ್ಲ. ಅದಕ್ಕೆ ಇದು ಮುಕ್ತಿ ಆಗ್ಬೇಕಾದ್ರೆ ಜೀವ ಬ್ರಹ್ಮರ ಒಂದು ಅಭೇದನೇ ಆಗ್ಬೇಕಾಗ್ತದೆ. ಜ್ಞಾನ ಅಂದ್ರೆ ಏನಂದ್ರೆ ಜೀವ ಬ್ರಹ್ಮರ ಒಂದು ಅಭೇದ ಸ್ಥಿತಿಗೆ ಜ್ಞಾನ ಅನ್ನುವಂಥದ್ದು, ಅಭೇದವಾಗಿರುವಂಥದ್ದು. ಈ ರೀತಿಯಿಂದ ತಿಳ್ಕೊಂಡಾಗ ಯಾವಾಗ ಅಭೇದದ ಸ್ಥಿತಿಯಲ್ಲಿದ್ದಾಗ ಅಲ್ಲಿ
ಮೋಕ್ಷ ಆಗ್ತದೆ. ಅದಕ್ಕೆ ಜಗವೆಂದಡಂ ತಾನೆ ಜಗದೀಶನಂ ತಾನೆ ಜಗದಾತ್ಮರೆಲ್ಲರಂ ತಾನೆ ಎಂದು ಬಗೆಯವನೇ ಉತ್ತಮ ನೋಡ ಅಂತ ಹೇಳಿದಾರ. ಅಲ್ಲಿಗೆ ಬರ್ತಾನ. ಆ ತರ ಬಂದಾಗೆ ಮೋಕ್ಷ ಆಗ್ತದ, ಇಲ್ಲಾಂದ್ರೆ ಆಗಂಗಿಲ್ಲ. ಭೇದ ಬುದ್ಧಿ ಇದ್ದಾಗ ಅಲ್ಲಿ ಈ ಮೋಕ್ಷ ಆಗಕ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ತಾರ. ಬಹಳಷ್ಟು ಈ ಯಾರು ಪೂರ್ವ ಮೀಮಾಂಸಕರಾಗಿರ್ಬೋದು, ನ್ಯಾಯ ಮತ್ತೆ ವೈಶೇಷಿಕರಾಗಿರ್ಬೋದು, ಪತಂಜಲಿಯರಾಗಿರ್ಬೋದು, ಹಲವಾರು ಮತಸ್ಥರು ಬೇರೆ ಬೇರೆ ತರ ಹೇಳ್ತಾರಲ್ಲ. ಹಂಗಾಗಿ ಅವರ ಒಂದು ಮಾತಿಗೆ ಕೂಡ ಮರಳಾಗ್ಬಾರ್ದು. ಯಾಕಂದ್ರೆ ಜ್ಞಾನ ದೇವತೋ ಕೈವಲ್ಯಂ ಅಂತದ, ಶ್ರುತಿ ಪ್ರಮಾಣಗಳು ಅದಾವಲ್ಲ, ಜ್ಞಾನ ದೇವತೋ ಕೈವಲ್ಯಂ ಐತಿ, ಜ್ಞಾನದಿಂದನೇ ಮೋಕ್ಷ ಆಗ್ತದ ಅನ್ನುವಂಥದ್ದು ಇಲ್ಲಿ ಕೂಡ ಹೇಳ್ತಾರೆ. ಒಂದು ಯಾಕಂತಂದ್ರೆ ಇಲ್ಲಿ ಕೂಡ ಬೇರೆದವರ ವಿಚಾರಕ್ಕ ಅಲ್ಲಿ ಹೋಗಿ ಅವ್ರ ಮಾತು ಕೇಳಿ, ಇಲ್ಲ ಅವರಿಂದಾನೇ ಹಿಂಗ ಹೇಳಿದಾರಲ್ಲ ಅದನ್ನ ನಾವು ನಂಬ್ತೀವಿ ಅಂತ ಅನ್ನೋದಾದ್ರೆ, ಅವರು ಏನಂತಂದ್ರ ಒಂದು ಪ್ರಭಾತ ಘಟ್ಟ ಕುಟಿ ನ್ಯಾಯ ಅಂತ ಒಂದು ಉದಾಹರಣೆ ಕೊಡ್ತಾರ ಅವ್ರು. ಯಾಕಂತಂದ್ರ ಈ ಜ್ಞಾನದಿಂದನೇ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ಬಿಟ್ಟು ಅನ್ಯ ಮತದವ್ರು ಹೇಳಿದಂಥದ್ದೇ ಸತ್ಯ ಅಂತ ನೀ ಏನಾರ ಕೂತ್ಕೊಂಡಿದ್ದಾದ್ರೆ ಹೆಂಗಾಗ್ತದ ಅಂತಂದ್ರ, ಪ್ರಭಾತ ಘಟ್ಟ ಕಟಿ ನ್ಯಾಯ ಅದ್ರ ಬಗ್ಗೆ ಉದಾಹರಣೆ ಕೊಡ್ತಾರ ಅವ್ರು. ಏನಂತಂದ್ರ, ಒಬ್ಬತ್ತ ಬಿತ್ತಿ ಬೆಳೆದವರೆಲ್ಲ ಈ ಟ್ಯಾಕ್ಸ್ ಕೊಡ್ತಾರಲ್ಲ, ಆ ತರ ಇರುವಂತದ್ದು ಅವಾಗ ಜಕಾತಿ ಅಂತ ಅಂತಾರ. ಅವಾಗ ಕೊಡ್ತಿದ್ರಂತ. ಯಾಕಂದ್ರೆ ಅದು ಸಾಮಾನುಗಳು ಹಿಂಗ ಗಾಡಿಯಿಂದ ತರ್ಬೇಕಾದಾಗ ಜಕಾತಿ ಕೊಟ್ಟು ಊರೊಳಗೆ ಹೋಗುವಂತ ಪದ್ಧತಿ ಅವಾಗ. ಹಂಗಾಗಿ ಆತ ಏನ್ ಮಾಡ್ತಾನ, ಅಲ್ಲಿ ಬರ್ತಾನ, ಇಲ್ಲ ಹಿಂಗ ಹೋದ್ರೆ ಇಲ್ಲಿ ಜಕಾತಿ ಕೊಡ್ಬೇಕಾಗ್ತದ, ದುಡ್ಡು ಕೊಡ್ಬೇಕಾಗ್ತದ, ಬೇಡ ನಾವು ಊರೊಳಗೆ ಹೋಗ್ಬೇಕಾದ್ರ ಅದಕ್ಕೆ ಊರ್ ಒಳಗ್ ಹೋಗ್ಬೇಕಂತ ಇಚ್ಛೆ ಅದ. ಆದ್ರ ಆತ ಏನ್ ಮಾಡ್ದ, ಇಲ್ಲಿ ಈ ಮಧ್ಯೆ ಈ ದಾರಿಯಲ್ಲಿ ಹೋದ್ರೆ ನಾನ್ ಜಕಾತಿ ಅದು ದುಡ್ಡು ಕೊಡ್ಬೇಕಾಗ್ತದಲ್ಲ, ಅದಕ್ಕ ಬೇರೆ ದಾರಿ ಇಟ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಆತ ಊರು ಹೊರಗಡೆ ಸುತ್ತರಿತಾ ಬರ್ತಾನ. ಆದ್ರ ಎಲ್ಲಿ ಸುತ್ತರಿದ್ರು ಕೂಡ ರಾತ್ರಿಯಿಂದ ಬೆಳಗ್ಗೆವರೆಗೆ ಸುತ್ತರಿತಾನ ಆತ. ಅರಿದು ಮತ್ತೆ ಎಲ್ಲಿಗೆ ಬಂದಾತ, ರಾತ್ರಿ 9-10 ಗಂಟೆಯಿಂದ ಈ ಮಾರ್ಗದಾಗ ಹೋದ್ರ ನಾನು ಜಕಾತಿ ಕಟ್ಟೋದ್ ಬರ್ತದಂತ ಹೇಳ್ಬಿಟ್ಟು ಊರ್ ಸುತ್ತರ್ಕೊಂಡ್ ಹಿಂಗ್ ಹೋದ್ರಾಯ್ತು, ಆ ದಾರಿಯಲ್ಲಿ ಹೋದ್ರಾಯ್ತು, ಅಲ್ಲಿ ಕಟ್ಟಕ್ ಆಗಂಗಿಲ್ಲ ಜಕಾತಿ, ಪರವಾಗಿಲ್ಲ ಹೋಗ್ಬೋದು ಅಂತೇಳಿ ಆತ ಏನ್ ಮಾಡ್ತಾನ, ಊರ್ ಹೊರಗಡೆ ಇರುವಂತ ದಾರಿಯನ್ನ ಇಟ್ಕೊಂಡು ಸುತ್ತರಿತಾನ. ಆದ್ರೆ ಎಷ್ಟು ಸುತ್ತರಿದ್ರು ಕೂಡ ಬೆಳಗ್ಗೆ ಆಗ್ತದೆ. ಬೆಳಗ್ಗೆ ಆದ ತಕ್ಷಣನೇ ಅಲ್ಲಿ ಎಲ್ಲಿ ಬಂದ್ ನಿಂದಿರ್ತಂದ್ರೆ ಕೊನೆಗೆ ಏನ್ ರಾತ್ರಿ 10 ಗಂಟೆಗೆ ಆ ಜಕಾತಿ ಕಟ್ಟಿ ಹತ್ರ ಏನ್ ಬಂದ್ ನಿಂತಿದ್ದ ಅಲ್ಲಿಗೆ ಬರ್ಬೇಕಾಗ್ತದೆ ಕೊನೆಗೆ. ಹಂಗಾಗಿ ಅಲ್ಲಿಗೆ ಬಂದ್ ನಿಂದಿರ್ತಾನ. ಕೊನೆಗೆ ಏನಾಯ್ತು ಅಂತಂದ್ರ ಆ ಜಕಾತಿ ಸುಂಕವನ್ನ ಕಟ್ಟೆ ಆತ ಏನ್ ಮಾಡ್ತಾನ, ಒಳಗ ಹೋಗುವಂತ ಪರಿಸ್ಥಿತಿ ಬರ್ತದ. ಅಂದ್ರ ಎಷ್ಟು ವ್ಯರ್ಥ ಆಯ್ತು. ಆತ ಅಲ್ಲಿ ಬಂದು ನಿಂತ್ಕೊಂಡದ್ದು, ಆಮೇಲೆ ಸುತ್ತರ್ದದ್ದು, ಬೆಳಗ್ಗೆ ತನ ಸುತ್ತರ್ದಿದಾನ. ಎಷ್ಟೊಂದು ವ್ಯರ್ಥ ಆಯ್ತು ಹೇಳ್ರೆ, ಎಷ್ಟು ಟೈಮ್ ವ್ಯರ್ಥ ಆಯ್ತು. ಅವನು ಸುಸ್ತಾಗಿ ಹೋದ. ಆದ್ರೂ ಕೂಡ ಆತ ಜಕಾತಿ ಸುಂಕವನ್ನ ಕಟ್ಲಾರ್ದಂಗ ಐತೇನಾದ್ರೆ ಕಟ್ಟೆ ಬರ್ಬೇಕಾಯ್ತು ಒಳಗಡೆ. ಆ ರೀತಿಯಾಗಿ ಇಲ್ಲಿ ಕೂಡ ಎಷ್ಟೇ ಒಂದು ಭೇದ ಜ್ಞಾನದಿಂದ ಕೂಡಿದ್ರು ಕೂಡ ಅಲ್ಲಿ ಸುಖ ಆಗಂಗಿಲ್ಲ, ಮೋಕ್ಷ ಅನ್ನುವಂಥದ್ದು ಆಗಂಗಿಲ್ಲ. ಮತ್ತೆ ಎಷ್ಟು ಜನ್ಮಗಳು ಹೋಗ್ತಾವನ. ಅದಕ್ಕೆ ಹೇಳ್ತಾರೆ, ಜ್ಞಾನದ ಮಾರ್ಗ ಸಿಗ್ಬೇಕಾದ್ರ ನೋಡ್ರಿ ವೈಕುಂಠ ಆರಾಧನೆ ಅವೆಲ್ಲ ಮೊನ್ನೆ ಬಂದು ನನ್ಗೆ ಅದು ನೆನಪು ಬರ್ತದೆ. ಕೆಲವೊಂದ್ಸಲ ಅವ್ರು ಹೇಳ್ತಾರೆ, ಇಲ್ರಿ ವೈಕುಂಠಕ್ಕೆ ಅಲ್ಲಿ ಹೋದ್ರ ಅಲ್ಲಿ ಮುಕ್ತಿ ಆಗ್ತದ, ಕೈಲಾಸಕ್ಕೆ ಹೋದ್ರ ಮುಕ್ತಿ, ಅಲ್ಲಿ ಹೋದ್ರ ಮುಕ್ತಿ ಆಗ್ತದೆ, ಇಲ್ಲಿ ಹೋದ್ರ ಮುಕ್ತಿ ಆಗ್ತದ. ಅದ ಮುಕ್ತಿಗಳು ಎಂತ ಮುಕ್ತಿ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದ. ಹೋದ ತಕ್ಷಣ, ಯಾಕಂದ್ರೆ ಈ ಶರೀರ ಬಂದದ, ಶರೀರವನ್ನು ಕಳ್ಕೊಂಡು ಹೋದ್ಮೇಲೆ ಅಲ್ಲಿ ಯಾವ ಮುಕ್ತಿ ಪಡಿಲಿಕ್ಕಾಗ್ತದ್ರಿ? ಅದನ್ನ ಪಡ್ಕೊಳಕ್ಕೆ ಬಂದಂತ ಈ ಶರೀರ ಕಳ್ಕೊಂಡ್ಮೇಲೆ ಮೋಕ್ಷ ಪಡ್ಕೊಳಕ್ ಆಗ್ತದನ್ನಲ್ಲಿ. ಯಾವ ಒಂದು ಪುಣ್ಯದ ಕೆಲಸಗಳನ್ನ ಮಾಡಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸಕ್ಕಾಗುವಂಥದ್ದಾಗಿರ್ಬೋದು, ಮುಕ್ತಿಯನ್ನ ಪಡ್ಕೊಳಕ್ ಆಗುವಂಥದ್ದಾಗಿರ್ಬೋದು, ಹಲವಾರು ಪುಣ್ಯಗಳನ್ನ ಮಾಡ್ಕೊಂಡು ಇದೇ ಶರೀರದಿಂದನೇ ನಾವು ಆನಂದವನ್ನ ಅನುಭವಿಸ್ಲಿಕ್ಕೆ ಬರುವಂಥದ್ದು. ಆದ್ರೆ ಈ ಶರೀರವನ್ನೇ ಕಳ್ಕೊಂಡ್ಬಿಟ್ಟಾಗ ಎಷ್ಟು ಅನ್ಯಾಯ ಆಗ್ತದಲ್ಲ. ಅದಕ್ಕ ಮಹಾತ್ಮರು ಹೇಳ್ತಾರ, ಎಷ್ಟು ಯಾಕಂದ್ರೆ ಭೇದದ ಒಂದು ಜ್ಞಾನ ಇದ್ದದಕ್ಕಾಗಿ ಇಷ್ಟು ಜನ್ಮಗಳು ಬಂದದ್ದು ನೀನು, ಭೇದ ಇರೋದಕ್ಕಾಗಿ. ಅದಕ್ಕ ಅಭೇದ ಜ್ಞಾನವನ್ನ ಬಿಟ್ಟು ಬಹಳಷ್ಟು ನಿನ್ನ ಭೇದ ಜ್ಞಾನಗಳಿಂದ ಕೂಡಿದ್ರು ಕೂಡ ನಿನಗ ಸುಖ ಆಗಂಗಿಲ್ಲ.
ಯಾಕಂತಂದ್ರೆ ಏನ್ ಹೇಳ್ತಾರ ಅವ್ರು, ಎಷ್ಟೇ ಜನ್ಮಗಳು ಬಹಳಷ್ಟು ಜನ್ಮಗಳು ಹೋಗ್ತಾವ, ನೀ ಏನಾದ್ರೂ ಈ ತರ ಬುದ್ಧಿ ಮಾಡಿದೆ ಆದ್ರ, ಯಾಕಂದ್ರೆ ಅಭೇದ ಜ್ಞಾನವನ್ನ ಮಾಡ್ಕೊಳ್ಳದೆ, ಇಂಥ ಜ್ಞಾನವನ್ನ ಪಡ್ಕೊಳ್ಳದೆ, ಭೇದ ಜ್ಞಾನಕ್ಕೆ ನೀನೇನಾದ್ರೂ ಓದಿ ಅನ್ಯ ಮತ ವರ್ಗದವರ ಮಾತನ್ನ ನಂಬಿದೆ ಅಂದ್ರೆ ಈ ತರ ಆಗ್ತಂತ ತಿಳಿಸ್ತಾರ ಅವ್ರು. ಅದಕ್ಕೆ ಹೇಳ್ತಾರೆ ಏನಂತಾರ, ಅದಕ್ಕೆ ಇಲ್ಲಿ ಕೂಡ ಬಹಳಷ್ಟು ದುಃಖ ಪಡ್ಬೇಕಾಗ್ತದ. ಅದಕ್ಕೆ ಭೇದ ಜ್ಞಾನದಿಂದ ಏನಾಗ್ತದ, ಭಯ ಐತೆ, ಹೆದರಿಕೆ, ಏನ್ ಮಾಡ್ತದೋ ಏನ್ ಬಿಡ್ತದ, ಆ ದೇವ್ರ ಏನ್ ಮಾಡ್ತದೋ ಈ ದೇವ್ರ ಏನ್ ಮಾಡ್ತದೋ ಅಲ್ಲ. ಒಂದು ದಿವ್ಸ ನಾವು ಮಾಮೂಲಿ ನೋಡ್ರಿ, ನಾವು ಎಲ್ಲಾದ್ರೂ ಹೋಗ್ಬೇಕಾದಾಗ ಮಾಡ್ಬೇಕಾದಾಗ ಬಹಳಷ್ಟು ಹೆದರುವಂಥದ್ದು. ಇವತ್ತು ದೇವ್ರಿಗೆ ಇಲ್ಲೇ ಆ ದೇವ್ರ ದೇವಸ್ಥಾನ ಇತ್ತು ಅಂದ್ರ ನಾವು ಮುಂದಕ್ಕೆ ಹಂಗ ಹೋಗ್ಬಿಟ್ಟಿವಿ ಅಂದ್ರ ತೂತು ದೇವ್ರು ಏನ್ ನಮ್ಗ ನಮಸ್ಕಾರ ಮಾಡ್ಲಿಲ್ಲ, ಹಿಂಗ್ ಕೈ ಮುಗಿಲಿಲ್ಲ, ಏನ್ ಮಾಡ್ಬಿಡ್ತೇನಂತ ಒಂದು ಭಯಗಳು ಶುರುವಾಗಿಬಿಟ್ಟಿರ್ತದ. ಯಾವಾಗ ಭೇದ ಬುದ್ಧಿ ಇರ್ತದ ಅಲ್ಲಿ ಭಯನೇ ಇರ್ತದ ಅಂತ ಹೇಳುವಂಥದ್ದು. ಯಾಕಂದ್ರ ಭೇದ ಜ್ಞಾನದಿಂದ ಏನಾಗ್ತದ, ಭಯ ಆಗ್ತದ. ಅಭೇದ ಜ್ಞಾನದಿಂದ ನಿರ್ಭಯ, ಯಾಕಂದ್ರೆ ನನ್ನ ಸ್ವರೂಪ ಕಾಣುವಂಥದ್ದೆಲ್ಲ ನನ್ನ ಸ್ವರೂಪ. ಭಗವಂತ ಈ ನಾಮ ರೂಪದಿಂದ ಬೇರೆ ಇದ್ರು ಕೂಡ ಒಳಗಡೆ ಇರುವಂತದ್ದೇನು ಆ ಶಕ್ತಿ. ಗಿಡ ಐತಿ ಅಲ್ಲ, ದೊಡ್ಡ ಆಲ್ದ ಮರ ಐತೆ, ಆಲ್ದ ಮರಕ್ಕ ಇವತ್ತು ಎಲೆ ಅಂತೀವಿ, ಕಾಂಡ ಅಂತೀವಿ, ಹೂ ಅಂತೀವಿ, ಮೊಗ್ಗು ಅಂತೀವಿ, ಅದಕ್ಕೆ ಇರುವಂತದ್ ರಸ ಯಾವುದು? ಬೇರಿಂದನೇ ಹೋಗ್ತದಲ್ಲ, ಎಲ್ಲಕ್ಕೂ ಒಂದೇ ರೀತಿಯಾಗಿ ಹೋಗ್ತದಲ್ಲ. ಒಳಗಡೆ ಇರುವಂತದ್ ಬೇರೆ ಐತೇನ? ಇಲ್ರಿ, ಆ ಎಲೆಗ್ ಬೇರೆ ಕೊಡ್ತದ, ಕಾಂಡಕ್ ಬೇರೆ ಕೊಡ್ತದ, ಮೊಗ್ಗಿಗ್ ಬೇರೆ ಕೊಡ್ತದ, ಮತ್ತೆ ಏನಾರ ಅಲ್ಲಿ ಭೇದ ಐತೇನ? ಒಂದೇ ಇರೋದು. ಅದ್ರ ನೀ ತಿಳ್ಕೊಂಡಿದಿ ಅಪ್ಪ 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 ಯಾರು, ನಮ್ಮ ಅಪ್ಪ ಯಾರು, ನಮ್ಮಪ್ಪ ಯಾರು, ನಮ್ಮಪ್ಪ ಯಾರು, ಅಲ್ಲಿ ಎಲ್ಲಿ ಒಂದ್ 2 ತಲೆಮಾರು ಅಷ್ಟೇ ಗೊತ್ತಿರ್ಬೋದು ನಮಗ್. ಹಿಂದಕ್ಕೆ ಹೋಗ್ಲಿ ಒಂದೇ ಬೇರಿಗೆ ಬಂದು ಹತ್ತೋದಲ್ಲಿ ನಾವ್ ಅನ್ಕೊಂಡಿವಿ. ಹುಟ್ಟಿ ಈ ಜೀವ ಭಾವ ಅಲ್ಲ, ಇದು ಹಂಗ್ ಮಾಡಿಸ್ತದ. ಅದು ಬೇರೆ, ನಾನು ಬೇರೆ, ನಾನು ಹಂಗ, ನಾನು ಹಿಂಗ, ಇವೆಲ್ಲ ಅನಿಸ್ತದಲ್ಲ. ಆದ್ರೆ ನಾಮ ರೂಪದಿಂದ ಬೇರೆ ಬೇರೆ ಇರಬಹುದು, ಇರುವಂತದ್ದು ಒಂದೇನೆ. ಎಷ್ಟು ಮಂದಿ ನೆನ್ಪಿಟ್ಕೊಳ್ತೀವಿ ಹೇಳ್ರಿ ನಾವು? 1-2 ತಂದಿದ ನೆನ್ಪಿಟ್ಕೋಬಹುದು, ಆ ತಾತನ್ ನೆನ್ಪಿಟ್ಕೋಬಹುದು, ಅವ್ರ ಮುತ್ತಾತನ್ ನೆನ್ಪಿಟ್ಕೋಬಹುದು, ಮುತ್ತಾತಂದು 1-2-3 ತಲೆಮಾರು ನೆನ್ಪಿಟ್ಕೊಳ್ಬಹುದು. ಆದ್ರೆ ಹಿಂದೆ ಹೋಗಿ ಅವ್ರ ತಂದೆ ಹೋಗೋದು ಒಂದಕ್ಕೆ ಹೋಗೋದಲ್ಲಿ ಅಂತ ಸ್ವರೂಪ ಐತಿನಿ ಅಂದ. ಅದಕ್ಕ ಒಂದೇ ಇರುವಂತ ಜಗತ್ತಿನೊಳಗ ಅನ್ಯ ಏನಿಲ್ಪ. ಮಣ್ಣಿನಿಂದ ಆದಂತ ಮಡಿಕೆ ಒಂದೇನೆ, ನಾಮರೂಪದಿಂದ ಭಿನ್ನವಾಗಿ ಕಾಣಬಹುದು, ಬೇರೆ ಬೇರೆ ಆಗಿ ಕಾಣಬಹುದು, ಇರುವಂತದ್ದು ಒಂದೇನೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಯಾವಾಗ ನಿನ್ನಲ್ಲಿ ಅಭೇದ ಜ್ಞಾನ ಆಗ್ತದ ಅವಾಗ ನೀನು ನಿರ್ಭಯನಾಗ್ತಿದೆ. ಅದರಿಂದ ಶ್ರುತಿ ಕೂಡ ಏನ್ ಹೇಳ್ತಾರ, ಜ್ಞಾನ ದೇವತೋ ಕೈವಲ್ಯಂ ಅಂತ ಹೇಳ, ಜ್ಞಾನದಿಂದನೇ ಮೋಕ್ಷ ಆಗ್ತಂತ ಹೇಳಿದಾರ. ಶ್ರುತಿ ಪ್ರಮಾಣ ಐತಿ ಅನ್ನುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಅತ್ಯಂತ ದುಃಖ ನಿವೃತ್ತಿ ಮತ್ತೆ ಪರಮಾನಂದದ ಪ್ರಯೋಜನ ಆಗ್ಬೇಕಾಗಿತ್ತು ಅಂತಂದಾಗ ನಾವು ಜ್ಞಾನವನ್ನ ಪಡ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದನೇ ಮೋಕ್ಷ ಆಗ್ತಂತ ಶ್ರುತಿ ಹೇಳಿದ್ದನ್ನ ನಂಬು. ಅವ್ರೇವ್ರು ಮನುಷ್ಯರು ಹೇಳಿದ್ದನ್ನ ನಂಬಬೇಡ, ಶ್ರುತಿ ಹೇಳಿದ್ದನ್ನ ನಂಬಂಗ್ಲೇನು. ಆಧಾರ ಇರೋದೇ, ಜಗತ್ತಿನ ಆಧಾರ ಇರೋದೇ ಭಗವಂತನ ಒಂದು ವಚನಗಳ ಮೇಲೆ, ಶ್ರುತಿ ಪ್ರಮಾಣಗಳು. ಹೌದಾ? ಈಗ ನಾವ್ ಹೇಳ್ತೀವಿ ಆಯುರ್ವೇದ ಅದೆಲ್ಲ ನಾವೆಲ್ಲ ಹೇಳ್ತೀವಿ, ಔಷಧಿ ಗಿಡಗಳು ಇವೆಲ್ಲ ಎಲ್ಲಿಂದ ಬಂತಾವ ಇವೆಲ್ಲ? ಅದಕ್ಕೆ ಈ ರೀತಿಯಾಗಿ ಶ್ರುತಿ ಹೇಳಕತ್ತದಲ್ಲಪ್ಪ, ಜ್ಞಾನ ದೇವತೋ ಕೈವಲ್ಯಂ ಅಂತ ಹೇಳಿದೆ, ಅದನ್ನ ಮಾತಿಗೆ ನಂಬಲಿಲ್ಲ ಅಂದ್ರ ನಿನಗೆ ಹೆಂಗತ್ತಾರ ಜನ್ಮಾಂತರಲ್ಲಿ ತಿರುಗ್ಬೇಕಾಗ್ತದ. ಕೊನೆಗೆ ಜಕಾತಿ ಆ ಸುಂಕವನ್ನ ಕೊಡೋದ್ ಬರ್ತದಂತೇಳಿ ಆತ ಹೆಂಗ್ ರಾತ್ರಿಯಿಂದ ಬೆಳತಾನ ಸುತ್ತರದು ಕೊನೆಗೆ ಕೊಡುವಂತ ಪಾಳಿನ ಬರ್ತದಲ್ಲ, ಆ ಸ್ಥಿತಿ ಬರ್ತದ. ಈಗೇನು ಸಿಕ್ಕದ್ದನ್ನ ನೀನ್ ನಂಬಲಿಲ್ಲ, ಗುರು ಹೇಳಿದ ವಾಕ್ಯವನ್ನ ನೀನ್ ನಂಬಲಿಲ್ಲ ಅಂದ್ರ ಎಷ್ಟು ಜನ್ಮಗಳನ್ನ ಮತ್ತೆ ನೀವು ಸುತ್ತರದ್ ಬರ್ಬೇಕಾಗ್ತದ. ನಾಯಿ ನರಿ ಹಂಗ ಸತ್ತು ಮತ್ತೆ ಬರ್ಬೇಕು ಮತ್ತೆ ಗುರುವಿನ ಪಾದಕ್ಕೆ ಬಂದು ಬೀಳ್ಬೇಕು, ಮತ್ತೆ ಗುರುವಾಕ್ಯನೇ ಕೇಳಬೇಕು, ಶ್ರವಣ ಮಾಡ್ಬೇಕು, ಮನನ ಮಾಡ್ಬೇಕು, ನಿಧಿಧ್ಯಾಸನ ಮಾಡಿ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಂಡೇ ನೀನ್ ಮುಕ್ತನಾಗಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿವರೆಗೂ ಇದಾಗಂಗಿಲ್ಲ ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಅದಕ್ಕೆ ಅದ್ರ ದೃಷ್ಟಾಂತವನ್ನ ಕೊಡ್ತಾರ ಅವರು. ಅದಕ್ಕೆ ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಅಂಬ. ಯಾಕಂದ್ರ ನಾವು ಕರ್ಮದಲ್ಲೇ ಜ್ಞಾನ ಆಗ್ತದ, ಅದರಲ್ಲೇ ಮೋಕ್ಷ ಆಗ್ತದ, ಅದರಲ್ಲೇ ಆನಂದ ಆಗ್ತದ. ಯಾಕಾಗಂಗಿಲ್ರಿ ಅಂತ ಕುಂತರ್ವಿ ವಿಚಾರಗಳು ಇವೆಲ್ಲ ನಮ್ಗೆ ಗೊತ್ತಿರಂಗಿಲ್ಲಲ್ಲ.
ಇದರಿಂದನೇ ಜ್ಞಾನ ಆಗ್ತಂತ ಕುಂತವ್ರು. ಅದಕ್ಕ ಹಂಗಲ್ಲಪ್ಪ, ಇದು ಜ್ಞಾನ ಅದರಿಂದ ಅಂತಃಕರಣ ಶುದ್ಧ ಆಗ್ತದ, ಶುದ್ಧ ಕರ್ಮದಿಂದ ಅಂತಃಕರಣ ಶುದ್ಧ ಆಗ್ತದ, ಆವರಣ ದೋಷ ಇರ್ತದ. ಗುರು ಮುಖಾಂತರ ಶ್ರವಣ, ಗುರು ಹೇಳಿದಂತ ವಾಕ್ಯವನ್ನ ಅದು ಶ್ರದ್ಧೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ, ಗುರುವೇ ಗತಿ ಅಂತ ಕೇಳ್ಬೇಕು. ಮತ್ತೆ ನಮ್ ಜಗತ್ತಿನೊಳಗೆ ಏನಿಲ್ಲಪ್ಪ, ಗುರುನೇ ಎಲ್ಲಕ್ಕೂ ಕಾರಣ ಅಲ್ಲ. ಇಂಥ ಒಂದು ಬಂಧನದಿಂದ ಪಾರ್ ಮಾಡೋಂಥವನೇ ಗುರು ಅದನ್ನ. ಹಂಗಾಗಿ ಗುರುವಿನ ವಾಕ್ಯವನ್ನ ಬಹಳ ಶ್ರದ್ಧೆಯಿಂದ ನೀನ್ ಕೇಳಿದಾಗ ಅದಕ್ಕ ಆ ಒಂದು ಸ್ವಾನುಭಾವದ ಸುಖ ತಾನೇ ಕೈ ಸೇರ್ಬಿಡ್ತದೆ. ಇದೇನ್ ಪಡ್ಕೊಳ್ಳುವಂಥದ್ದಲ್ಲ, ನೀನ್ ಎಷ್ಟು ಭಕ್ತಿ ಹಿಡಿದ್ರೆ ಅಷ್ಟು ಸೇರ್ತಾ ಹೋಗ್ತದ. ಇಲ್ಲ ಗುರುವಿಗೆ ಬಾಳ ಉಪಕಾರ ಐತೇನ್ರಿ, ನೀ ಭಕ್ತಿ ಇಟ್ಟಿದ್ದು ಆಪ್ತ ಅಂಗ ಸ್ಥಾನ ಸದ್ಭವ ಎಲ್ಲ ಸೇವೆಗಳನ್ನ ಮಾಡಿ, ಹಂಗೇನಿಲ್ಲ. ನೀ ಎಷ್ಟು ಪರಿಪಕ್ವ ಆಗ್ತಿದ್ ನಿನಗ ಒಳ್ಳೇದದು. ಹಂಗಾಗಿ ಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಂಡಾಗೆ ನಿನಗೆ ಮೋಕ್ಷ ಆಗ್ತದಪ್ಪ. ಅನ್ಯ ಮಾಡಕ್ ಹೋದ್ರ ನಿನಗೆ ಅದರಿಂದ ದುಃಖನೇ ಐತೆ. ಇದನ್ನ ನಂಬು. ಮೋಕ್ಷವನ್ನ ಇಚ್ಛೆ ಪಡ್ಬೇಕಾಗಿತ್ತು, ಮೋಕ್ಷವನ್ನ ಪಡ್ಕೊಳ್ಬೇಕಾಗಿತ್ತು ಅನ್ನುವಂಥ ಭಾವ ಇದ್ರೆ ನೀ ಜ್ಞಾನವನ್ನೇ ನಂಬು ಅನ್ನುವಂಥ ವಿಚಾರವನ್ನ ಅವರು ಹೇಳುತ್ತಾರೆ. ಮತ್ತೆ ಈಗ ಮುಂದಿನ ಒಂದು ವಿಚಾರವನ್ನು ಕೂಡ ಹೇಳುತ್ತಾರ. ಈ ಒಂದು ಜ್ಞಾನ ಎಷ್ಟೊಂದು ಉತ್ಕೃಷ್ಟವಾಗಿ ಅದ, ಎಷ್ಟೊಂದು ಶಕ್ತಿ ಅದ, ನಮ್ಮಲ್ಲಿರುವಂಥದ್ದು ಹೆಂಗ್ ಕಳೀತದ ಅನ್ನುವಂಥದ್ದು ನೋಡ್ರಿ. ಇದು ಹೊರ ಪ್ರಪಂಚದಾಗ ನಾವು ಲೌಕಿಕ ಪ್ರಪಂಚದಲ್ಲಿ ಹಲವಾರು ವಿಚಾರಗಳನ್ನ ನೋಡಿದ್ರೆ ನಮಗ್ ಒಳಗಡೆ ಪ್ರಪಂಚ ನೋಡ್ರಿ ಎಂಥ ಒಂದು ವಿಚಾರಗಳು ಹೇಳತ್ತಾರ ಅವರು. ಇದು ಯಾಕಂತಂದ್ರೆ ಈ ಜ್ಞಾನ ಏನಾಗ್ತದ, ಹಲವಾರು ದುಃಖಗಳನ್ನ ನಾಶ ಮಾಡ್ತದ, ನಮ್ಮಲ್ಲಿರುವಂತ ದುಃಖವನ್ನ ನಾಶ ಮಾಡುತ್ತದ. ಕೆಲವು ದೃಷ್ಟಾಂತಗಳನ್ನು ಕೊಟ್ಟು ಹೇಳುತ್ತಾರೆ ಈ ಒಂದದ್ರಲ್ಲಿ. 7ನೇ ಒಂದು ಪದ ಒಂಚೂರು ನೋಡ್ಬಿಡೋಣ. ಏನ್ ಹೇಳ್ತಾರ ನೋಡೋಣ. ಯಾಕಂತಂದ್ರೆ ಇದು ಬಹಳಷ್ಟು ಇದು ಎಲ್ಲಿ ನೋಡಕ್ ಆಗದೆ ಇರುವಂತ ಸಾರಿ ಚಿಲ್ಲೆದ ಮುಕುತಿ ಅಂತಾರೆ. ಎಲ್ಲಾ ಕಡೆ ಅದಕ್ಕ ನೋಡಕತ್ತೀವಿ ಅಂತ ಕಾಣಿಸ್ತದ ನಮಗ ಅಂದ್ರೆ ಕಾಣಂಗಿಲ್ಲ ಅದ. ಅದಕ್ಕ ಒಂದು ವಿಶೇಷವಾದ ಕಣ್ಣ ಬೇಕಾಗ್ತಾವ. ಈ ಸಾಮಾನ್ಯ ಕಣಿವೆಲ್ಲ ಹಿಂಗ ಅದು ಲೌಕಿಕದ್ದು ನೋಡ್ತೀವಿ. ಇದು ನೋಡಲ್ತಾನ ನೋಡ್ತದ ಒಂದಲ್ಸ ನಾಶ ಹೋಗ್ತವೆ ಕಣ್ಣುಗಳಲ್ಲ. ಆದ್ರ ನಾಶ ಆಗದೆ ಇರುವಂತ ಒಂದು ಕಣ್ಣದ, ನಾಶ ಆಗದೆ ಇರುವಂತ ವಸ್ತುವನ್ನ ನೋಡುವಂತ ಒಂದು ಕಣ್ಣದ, ಅದನ್ನು ಓಪನ್ ಮಾಡ್ಬೇಕಾಗ್ಯದ. ಅದನ್ನ ಆಪರೇಷನ್ ಮಾಡವನೇ ಸದ್ಗುರು. ಅನ್ಯರಿಂದ ಇಲ್ಲ, ಆ ಕಣ್ಣನ್ನು ಓಪನ್ ಮಾಡ್ಬೇಕು, ಆ ಕಣ್ಣನ್ನು ಆಪರೇಷನ್ ಮಾಡ್ಬೇಕು. ಜ್ಞಾನದ ಒಂದು ಕಣ್ಣಂತ ತೆಗಿಬೇಕು. ಅಂದಾಗ ಮಾತ್ರ ಕಾಣದೆ ಇದೆ, ಎಲ್ಲಾ ಕಡೆ ಇದೆ, ಆದ್ರೆ ನೋಡುವಂತ ಕಣ್ಣು ಬೇಕಲ್ಲ. ಜಗತ್ತಿನೊಳಗೆ ಎಲ್ಲ ಇರ್ತದ, ವಸ್ತು ಅದಾವ ಬೇಕಾದಷ್ಟು, ಆದ್ರೆ ಕಣ್ಣೇ ಇರ್ಲಿಲ್ಲ ಅಂದ್ರೆ ನೋಡಕ್ ಆಗ್ತದನ ಅಲ್ಲ. ಕಾಣದೇ ಇರುವಂತ ಒಂದು ವಸ್ತು ಅಡಿಗೆ ಅದ, ಆದ್ರ ಅದು ಯಾರು ತೋರಿಸ್ಬೇಕು ಅಂದ್ರೆ ಸದ್ಗುರುನೇ ತೋರಿಸ್ಬೇಕು. ಅದಕ್ಕೆ ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸ್ತದನ್ನ. ಇದು ಕಾಣಂಗಿಲ್ಲ, ಸುಮ್ಮನೆ ಕಾಣಂಗಿಲ್ಲ. ಅದು ನೀನು ಅಪೇಕ್ಷೆ ಪಡಬೇಕು, ಪೂರ್ವ ಸಾಧನಗಳು ಬೇಕು, ಅಂತ ಕಣ ಶುದ್ಧಿ ಆಗ್ಬೇಕು, ಗುರು ಸನ್ನಿಧಿಗೆ ಬರಬೇಕು. ಅದು ಅಷ್ಟೇ ನಿನಗ ಹೆಂಗಂದ್ರೆ ಅಷ್ಟೇ ಶ್ರದ್ಧೆಯಿಂದ ಕೂತ್ಕೊಳ್ಳೋದು ಕಲಿಬೇಕು ಅಷ್ಟು. ಕೂತ್ಕೊಂಡು ಬಹಳಷ್ಟು ಶ್ರದ್ಧೆಯಿಂದ ಕೇಳ್ಬೇಕಿದು. ಸುಮ್ನೆ ಒಂದ್ 4 ದಿವ್ಸ ಕೇಳಿದೆ, 3 ದಿವ್ಸ ಬಿಟ್ಟೆ, ಹಂಗಾಯ್ತ್ರಿ ಹಿಂಗಾಯ್ತ್ರಿ ಅಂದ್ರೆ ಆಪರೇಷನ್ ಮಾಡಾಗ ಇಲ್ರಿ ಸ್ವಲ್ಪ ಎಷ್ಟು 1 ತಾಸು ಆಗ್ತದೇನ್ರಿ ಆಪರೇಷನ್, ಒಂದ್ ತಾಸು ಮಕ್ಕಳಕ್ ಆಗಂಗಿಲ್ರಿ, ನನಗ ಸ್ವಲ್ಪ ಆ ಕಡೆ ತಿರುಗಾಡಿ ಬರ್ತೀನಿ ಅಂದ್ರೆ ಆಪರೇಷನ್ ಸರಿ ಆಗ್ತದ ಅಥವಾ ಬಿಡ್ತಾರ. ಅಯ್ಯೋ ನೀನು ಆಪರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ನಾ ಹೇಳ್ದಂಗೆ ಕೇಳಪ್ಪ ಅಂತಂತಾರ ಡಾಕ್ಟರ್, ಬಿಡ್ತಾರೇನ? ಅದ್ರಂಗ ನಿನಗ ಮುಕ್ತಿ ಅನ್ನುವಂಥದ್ದು, ಆ ಸುಖ ಆಗ್ಬೇಕಾಗಿತ್ತಂದ್ರೆ ನೀನು ಗುರು ಹೇಳ್ದಂಗ ಪ್ರತಿ ದಿವಸ ಕೇಳಬೇಕದು. ಸುಮ್ಮನೆ ಮಾಡ್ತೀನಿ ಅಂದ್ರೆ ಅಲ್ಲ ಅದು. ಅದಕ್ಕೆ ಮಹಾತ್ಮರು ಬಹಳ ಚಂದ ಹೇಳ್ತಾರೆ. ಅಷ್ಟೇ ನಿನ್ ಪೇಷನ್ಸ್ ಬೇಕು, ತಾಳ್ಮೆ ಬೇಕು. ನಾವ್ ಯಾವ್ದೇ ಅದಕ್ಕೆ ನೋಡ್ರಿ, ಈಗ ನಾಳೆಗೆ ಏನಾದ್ರೂ ಒಂದು ನಮ್ಗ ಹಿಂಗೈತ್ರಿ ಹಂಗೈತ್ರಿ ಅಂದಾಗ ಯಾರೋ ಒಂದ್ ತಾಯ್ತ ಕೊಡ್ತಾರ, ಒಂದ್ ನಿಂಬೆಹಣ್ಣು ಕೊಡ್ತಾರಂದ್ರ ಇಲ್ರಿ ನಾಳೆಗೆ ಕಡಿಮೆ ಆಗ್ತದಿಲ್ರಿ, ಒಂದೇ ದಿವಸ ಕಡಿಮೆ ಆದ್ರೆ ನಾವ್ ಕ್ಯೂ ಹತ್ತವ್ರಲ್ಲ. ಆದ್ರ ಅದಕ್ಕೆ ಈ ಜ್ಞಾನಕ್ಕೆ ಪೇಷನ್ಸ್ ಬೇಕು. ಇದು ಒಂದು ಸಲ ನೀನು ಇಂಥ ಜ್ಞಾನವನ್ನ ಪಡ್ಕೊಂಡ್ರೆ ಮತ್ ಯಾವ ಜನ್ಮಕ್ಕೂ ಮತ್ತೆ ನಿನ್ಗೆ ಅಜ್ಞಾನ ಅನ್ನುವಂಥ ಕತ್ತಲೆ ಆವರಿಸ್ಕೊಡಲ್ಲ. ಅದಕ್ಕೆ ಮಹಾತ್ಮರು ಇದಕ್ಕೆ ಬಹಳ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡುವಂಥದ್ದು. ಯಾಕೆ ಒಂದು ಸಲ ಆಗುವಂತ ಮುತ್ತು ನೀರು ಕಪ್ಪೆ ಚಿಪ್ಪಿನಲ್ಲಿ ಬಿದ್ದಂತ ಒಂದು ಹನಿ ಮುತ್ತು ಪದೇ ಮುತ್ತು ಹಾಕ್ತವೇನೋ. ಒಂದು ಸಲ ಆಯ್ತಂದ್ರೆ ಮುತ್ತು ನೀನ್ ಮತ್ತೆ ನೀರಾಗ ಹಾಕೋದು ಮುತ್ತೇ ಇರ್ತದೆ, ಹೌದಲ್ಲ. ಒಂದ್ಸಲ ತುಪ್ಪ ಆಯ್ತು ಅಂತಂದಾಗ ಅದು ಮತ್ತೆ ಬೇರೆ ಬೆಣ್ಣೆ ಆಗ್ತದ, ಮೊಸರು ಆಗ್ತದ ಅನ್ನೋದು ಐತೇನ? ಇಲ್ಲಲ್ಲ. ಒಂದ್ ಸಲ ತುಪ್ಪ ಆಯ್ತಾ, ಒಂದ್ ತುಪ್ಪನೇ ಆಯ್ತದ, ಮತ್ತೆ ತಿರ್ಗಾ ಬೆಣ್ಣಿನೂ ಆಗಂಗಿಲ್ಲ, ಮಜ್ಜಿಗೆನೂ ಆಗಂಗಿಲ್ಲ, ಹಾಲೂನು ಆಗಂಗಿಲ್ಲ. ಒಂದು ಸಲ ಮುತ್ತು ಆಯ್ತು ಅಂತಂದ್ರೆ ಅದು ಒಂದು ಸಲ ಮತ್ತೆ ನೀರಾಗ ಹಾಕು, ತಿರ್ಗಾ ಅದು ಏನಾಗ್ತದ, ಮತ್ತೆ ಅದು ನೀರಾಗಂಗಿಲ್ಲಲ್ಲ. ಹಂಗ ಇದು ಒಂದು ಸಲ ಜ್ಞಾನ ಆಯ್ತು ಅಂತಂದ್ರ ಅದು ಸಾರ್ಥಕತೆ, ಧನ್ಯ ಈ ಜನ್ಮ ಅಂತನ್ನುವಂತ ವಿಚಾರವನ್ನ
7ನೇ ನುಡಿಯಲ್ಲಿ ಹೇಳ್ತಾರ, ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬು ಯೋಗಿ ನಿನ್ನ ಮುನ್ನಿನ ಜಡ ಭಾವವಂ ನೀಗು ನಲಿದಿದು ನನ್ನಿ ಎಂದು ನಂಬು ಯೋಗಿ ನಿನ್ನ ಅಂತ 7ನೇ ಪದದಲ್ಲಿ ಹೇಳುತ್ತಾರೆ. ಏನ್ ಹೇಳ್ತಾರ? ಯೋಗಿ, ಯೋಗಿ ಅಂದ್ರೆ ಯಾರು? ಜ್ಞಾನವನ್ನ ಈ ಸಾಧು ಸಂತರು ಯೋಗಿಗಳು, ಈ ಜ್ಞಾನವನ್ನ ಯಾರನ್ನ ಪಡ್ಕೊಳಕ್ ಕುಂತೀವಿ ನಮಗೂ ಕೂಡ ಯೋಗಿಗಳು ಸಾಧು ಸಂತರು ಅನ್ಬಹುದು. ಯಾಕಂದ್ರೆ ಯಾರು ಇಂತ ಒಂದು ಬ್ರಹ್ಮಜ್ಞಾನವನ್ನ ತಿಳ್ಕೊಳಕ್ ಕೂಡ್ತಾರ, ಈ ಒಂದು ಈ ಬ್ರಹ್ಮಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಯಾರ ಸಾಧನೆಗಳನ್ನ ಮಾಡ್ತಾರ ಅವರೇ ಸಾಧು ಸಂತರು. ಸಾಧು ಸಂತರು ಅಂದ್ರೆ ಯಾರ್ರೀ? ಶರೀರ ಮೇಲೆ ಕಾವಿ ಬಟ್ಟೆ ಹಾಕೊಂಡ್ರೆ ಸಾಧು ಸಂತರಾಗ್ಬಿಡ್ತಾರೇನ? ಇಲ್ಲಲ್ಲ. ಯಾಕಂದ್ರೆ ಸಾಧು ಸಂತರು ಅಂದ್ರೆ ಯಾರು? ನಾವ್ ಎಲ್ಲನೇ ಇರ್ಲಪ್ಪ, ಮನ್ಯಾಗನೇ ಇರ್ಲಿ, ಹೊರಗಡೆನೆ ಇರ್ಲಿ, ಎಲ್ಲನೇ ಇರ್ಲಿ, ಆದ್ರ ಮನಸ್ಸು ಮಾತ್ರ ಗುರುವಾಕ್ಯದಲ್ಲಿ ಇಟ್ಕೊಂಡು ಇದನ್ನ ನಾವ್ ಇದರಿಂದ ಪಾರಾಗ್ಬೇಕಂತ ಕುಂತು ಕೇಳ್ತೀವಲ್ಲ, ಸಾಧು ಸಂತರು ಯಾರು? ಜ್ಞಾನವನ್ನ ಪಡ್ಕೊಳ್ಬೇಕನ್ನುವಂತ ಒಂದು ಹಂಬಲ ಇಟ್ಕೊಂಡಂಥವ್ರು, ಸಾಧನೆ ಮಾಡುವಂಥವ್ರು, ಕೇಳುವಂಥವ್ರು, ಶ್ರವಣ ಮಾಡುವಂಥವ್ರು, ಇವರೇ ಸಾಧು ಸಂತರು. ಬೇರೆ ಎಲ್ಲಿ ತರ್ತೀರಿ? ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾರ? ಯೋಗಿ, ಯೋಗಿ ಅಂದ್ರೆ ಜ್ಞಾನವನ್ನ ಪಡಿಬೇಕನ್ನುವಂತ ಅಧಿಕಾರಿಗೆ ಯೋಗಿ ಅಂತಾರೆ. ಈಗ ನಾವೇನ್ ಪಡ್ಕೊಳಕ್ ಕೂತ್ಕೊಂಡಿವಿ, ನಾವೇ ಸಾಧು ಸಂತರು, ಬೇರೆ ಏನಿಲ್ಲ. ಕಾವಿ ಬೆಟ್ಟಿ ಹಾಕೊಂಡಾನೆ ಅಥವಾ ನಾವೇನು ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಇಲ್ಲಿ ಇಂಥದಕ್ಕೆ ಅಂತದಕ್ಕೆ ಅಂತ ಏನಿಲ್ಲ, ಇಲ್ಲಿ ಮನಸ್ಸು ಸನ್ಯಾಸಿ ಆಗ್ಬೇಕಾಗಿರ್ತದಲ್ಲ. ಯೋಗಿ, ಯೋಗಿ ಯಾರಂದ್ರೆ ಜ್ಞಾನವನ್ನ ಪಡ್ಕೊಳ್ಬೇಕನ್ನುವಂತ ಅಧಿಕಾರಿ, ಅಪೇಕ್ಷೆ ಉಳ್ಳಂತ, ಅದನ್ನ ಶ್ರವಣ ಮನನ ನಿಧಿಧ್ಯಾಸ ಮಾಡುವಂತ ಯೋಗಿ. ಅದಕ್ಕೆ ತನಗೆ ಸಂಪನ್ನವಾದ, ತನಗ ಅಂದ್ರೆ ತನಗ ಸಂಪನ್ನವಾದ ಅಂದ್ರೆ ಪ್ರಾಪ್ತವಾದಂಥದ್ದು ಯಾವುದು? ಈ ಜ್ಞಾನ ನೋಡ್ರಿ, ಪ್ರಾಪ್ತವಾದಂಥದ್ದು ಈ ಅರು ಅಂತಂದ್ರೆ ಜ್ಞಾನ. ಸನ್ನುತಿ ಅಂದ್ರೆ ಅದು ಸ್ತುತಿ ಮಾಡಿಕೊಳ್ಳಿಕ್ಕೆ ಯೋಗ್ಯ ಆದಂಥದ್ದು. ಯಾವ ರೀತಿ ಅಂದ್ರೆ ಮನು ಮುನಿಗಳಿಂದ ಹೊಗಳಿಸಿಕೊಳ್ಳ ಅದನ್ನ ಬಹಳಷ್ಟು ಹೊಗಳುವಂಥದ್ದು. ಮನು ಮುನಿಗಳು ಅದನ್ನ ಒಪ್ಪಿ ಹೊಗಳಿಸಿಕೊಳ್ಳುವಂಥದಕ್ಕೆ ಯೋಗ್ಯವಾಗಿರುವಂಥದ್ದು ಆ ಜ್ಞಾನ. ಅದಕ್ಕೆ ನನ್ನಿ ಅಂದ್ರೆ ನಿಶ್ಚಯ ನೋಡು, ನಿಶ್ಚಯವೆಂದು ನಂಬು. ಯಾಕಂದ್ರ ಮನು ಮುನಿಗಳು ಈ ಜ್ಞಾನಕ್ಕೆ ಹೊಗಳಿಸಿಕೊಳ್ಳಲಿಕ್ಕೆ ಯೋಗ್ಯವಾದಂಥದ್ದು ಈ ಜ್ಞಾನ. ಅದಕ್ಕೆ ಇದು ನಿಶ್ಚಯ, ಇದೇ ನಿಶ್ಚಯ ಅಂತ ನೀನ್ ನಂಬು ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಏನ್ ಹೇಳ್ತಾರ? ಶ್ರುತಿಯಲ್ಲಿ ಜ್ಞಾನವೇ ಮುಖ್ಯ ಸಾಧನ ಅಂತ ಹೇಳಿದಾರೆ. ಏನ? ಶ್ರುತಿಯಿಂದ ಈ ಜ್ಞಾನವೇ ಮುಕ್ತಿಗೆ ಮಾರ್ಗ ಅಂತ ಹೇಳ್ಯದ. ಆದ್ರೆ ಜ್ಞಾನದಲ್ಲಿ ಅಂತಃಶಕ್ತಿ ಏನೈತಪ್ಪ ಹೇಳ್ಬೋದಲ್ಲ? ಜ್ಞಾನದಲ್ಲಿ ಏನ್ ಶಕ್ತಿ ಐತ್ರಿ ಅಂತಂದಾಗ ಎಷ್ಟ್ ಅದ್ಭುತ ನೋಡ್ರಿ. ನಿಜವಾಗಿ ನಾವೆಲ್ಲ ಕೇಳಿದೀವಿ ಅಂದ್ರೆ ಏನೇನೋ ಗೊಂದಲದಾಗ ಇರ್ತೀವಿ. ಇದರಿಂದ ಏನ್ರಿ, ಇದರಿಂದ ಹಂಗ್ರಿ ಹಿಂಗ್ರಿ ಎಲ್ಲ ಬಹಳಷ್ಟು ಗೊಂದಲ ಇರ್ತದೆ. ಎಲ್ಲ ಗೊಂದಲಗಳಿಗೆ ತೆರೆ ಎಳೆದ್ ಬಿಡ್ತಾರೆ ನಿಜಗೊಂಡ್ರಿ. ಇದು ತಿಳ್ಕೊಳ್ರಿ, ನೀವು ಅದ್ ಪಡ್ಕೊಳ್ರಿ, ಆ ನಡೆದೇ ಇರ್ರಿ ಬಿಡ್ರಿ, ಅದು ನಿಮಗ್ ಬಿಟ್ಟಿದ್ದು. ಅದ್ರ ವಿಷಯಗಳನ್ನು ಮಾತ್ರ ತಿಳಿಸುವಂತದ್ದು ಜ್ಞಾನಿಗಳ ಕರ್ತವ್ಯ ಇರ್ತದಲ್ಲ. ಅದು ತಗೊಳ್ಳಿ ಬಿಡ್ಲಿ, ಅವ್ರಿಗೆ ಬಿಟ್ಟು. ತಗೊಂಡ್ರೆ ಅವ್ರದ್ದು ಭಾಗ್ಯ, ತಗೊಳ್ದಿದ್ರೆ ಅವ್ರ ಭಾಗ್ಯ, ಅವ್ರವ್ರಿಗೆ ಬಿಟ್ಟದ್ದು. ಯಾರಿಗೆ ನೀವು ಹಿಂಗ ತಗೊಳ್ರಿ ಹಿಂಗೆ ಮಾಡ್ರಿ ಅಂತ ಏನು ಒತ್ತಾಯ ಇಲ್ಲ. ಯಾರ್ಯಾರ ಅವ್ರ ಅಧಿಕಾರಿಗಳು ಇರ್ತಾರೆ, ಯಾರ್ಯಾರ ಪುಣ್ಯದ ಫಲ ಇರ್ತಾರೆ ಅವ್ರವ್ರಿಗೆ ತಟ್ಟುತ್ತಾವ ವಾಕ್ಯಗಳು, ಅವ್ರವ್ರ ಸಾಧನೆ ಮಾಡ್ಕೊಳಿಕ್ ಶುರು ಮಾಡ್ತಾರ ಅವರು. ಅದಕ್ಕೆ ಇಲ್ಲಿ ಹೇಳ್ತಾರ, ಏನ್ ಹೇಳ್ತಾರ? ಭಿನ್ನ ಇದ್ರಲ್ಲಿ ಶಕ್ತಿ ಏನೈತೆ ಈ ಸಾಧನೆಗಳಿಂದ ಅಂದ್ರ ಅವ್ರು ಹೇಳ್ತಾರ, ಬಹಳಷ್ಟು ಫಲಗಳನ್ನ ಪಡಿಬಹುದು ಈ ಜ್ಞಾನದಿಂದ ಅಂತ ಹೇಳುವಂಥದ್ದು. ಯಾಕಂದ್ರೆ ಜ್ಞಾನದಿಂದಾಗುವಂತ ಕಾರ್ಯವು ಯಾವ್ದ್ರಿಂದ ಆಗಂಗಿಲ್ಲ, ಅಷ್ಟೊಂದು ಶಕ್ತಿ ಇರುವಂತದ್ದು ಇದು ಜ್ಞಾನ. ಅದಕ್ಕೆ ಹೇಳಿದಾರ, ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲದರಳು ಕೋಟಿ ಭಾಗ್ಯಗಳೊಂದಕ್ಕೆ ಸಮವಾಗುತ್ತಿರುವುದರಿಂದ ಹಿಂದಿನ ಒಂದು ನುಡಿಯಲ್ಲಿ ಹೇಳ್ಬಿಟ್ಟಿದ್ದಾರೆ ಅವರು. ನಾವ್ ಇಷ್ಟ್ರ ಮೇಲೆ ಗೊತ್ತು ಮಾಡ್ಕೊಂಡ್ಬಿಡ್ಬೇಕು ಜ್ಞಾನ ಎಷ್ಟು ಉತ್ಕೃಷ್ಟ ಅದ ಅಂತ. ಆ ಜ್ಞಾನಕ್ಕೆ ಏನಾರ ಮಾಡ್ಬೇಕು, ಏನು ಮಾಡಂಗಿಲ್ಲ ನೋಡ್ರಿ. ಅದಕ್ಕೆ ಬಹು ಸುಲಭ ಇದು, ಏನ್ ಮಾಡೋದಿಲ್ಲ. ಸುಮ್ಮನೆ ಕುಂದಿರ್ಬೇಕು, ಮನಸ್ಸಿಡಬೇಕು, ಶ್ರದ್ಧೆ ಇಟ್ಕೋಬೇಕು. ಕೇಳ್ತೀನಿ ಇದೇನ್ ಇರ್ಬಹುದು, ನೀಗೊಂಡ್ರಿ ಹಿಂಗ್ ಹೇಳಿದಾರ, ಅದು ಶ್ರುತಿ ಪ್ರಮಾಣಗಳು ಅದಾವ, ನಾನು ಇದನ್ನ ಕೇಳ್ತೀನಿ ಅಂತ ಒಂದು ಸಂಕಲ್ಪ ಮನಸ್ಸಿನಾಗ ಇಟ್ಕೋ, ಮನಸ್ಸು ಅದ್ಭುತವಾದ ಕೆಲಸ ಮಾಡ್ತದ. ಅದು
ಕೇಳ್ತಾ 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 ಮನಸ್ಸು ಏನತ್ತ ಮಹಾದೇವ ಆಗ್ಬಿಡ್ತಾನ ಅಲ್ರಿ. ಅದಕ್ಕೆ ಇಲ್ಲಿ ಹೇಳ್ತಾರ, ಇಲ್ಲಿ ಜ್ಞಾನದಿಂದ ಆಗುವಂತ ಕಾರ್ಯ ನೋಡ್ರಿ ದೊಡ್ಡ ಬಹಳಷ್ಟು ಒಂದು ಪ್ರಬಲ, ಯಾಕಂದ್ರೆ ಅಷ್ಟೊಂದು ಉತ್ಕೃಷ್ಟವಾದಂಥದ್ದು ಇದು. ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ ಅಂತ, ಜ್ಞಾನಕ್ಕೆ ಸಮಾನವಾದಂಥದ್ದು ಯಾವುದು ಇಲ್ಪ. ಇದು ಏನ್ ಮಾಡ್ತದೆ ಯಾಕಂತಾರ ಇಲ್ಲಿ ಕೂಡ ಹೇಳ್ತಾರೆ ಯಾವ ರೀತಿ. ಒಂದು ನದಿಗಳು ಎಲ್ಲ ಒಂದೊಂದು ನದಿಗೆ ನಾವು ಪೂಜೆ ಮಾಡಿದ್ರೆ ಒಂದೊಂದು ಏನು ಫಲಗಳು ಸಿಗ್ಬಹುದು. ಒಂದೊಂದು ನದಿ ಒಂದೊಂದು ಫಲಗಳು ಸಿಗ್ಬೋದು. ಆದ್ರೆ ಎಲ್ಲಾ ನದಿಗಳು ಸೇರಿದಂತ ಒಂದು ಸಮುದ್ರಕ್ಕೆ ನಾವು ಪೂಜೆ ಮಾಡಿದ್ರ ಎಲ್ಲಾ ಫಲಗಳು ಸಿಗುವಂಥದ್ದು. ಎಲ್ಲಾ ನದಿಗಳಲ್ಲಿ ಗರ್ಭೀಕರಿಸ್ಕೊಂಡಿರುತ್ತೆ, ಎಲ್ಲಾ ನದಿಗಳು ಅದ್ರಾಗ ಸೇರಿರ್ತವೆ ಸಮುದ್ರದ ಒಳಗಡೆ. ಅದಕ್ಕೆ ಸಮುದ್ರಕ್ಕೆ ನಾವು ಪೂಜೆ ಮಾಡಿದಾಗ ಬಹಳಷ್ಟು ಅಖಂಡ ಫಲಗಳು ಸಿಗ್ತಾವ ಅನ್ನುವಂತ ಭಾವ. ಅದ್ರಾಗ ಇಲ್ಲಿ ಕೂಡ ಈ ಜ್ಞಾನದಲ್ಲಿ ಸರ್ವಶಕ್ತಿಗಳು ಅದಾವ ಅಂತ ಹೇಳ್ತಾರೆ. ಸರ್ವಶಕ್ತಿಗಳು ಒಂದಲ್ಲ ಎರಡಲ್ಲ, ಬಹಳಷ್ಟು ಶಕ್ತಿಗಳು ಐತೆ. ಅದಕ್ಕೆ ಇಂಥ ಜ್ಞಾನಕ್ಕೆ ಸಮಾನವಾದದ್ದು ಜಗತ್ತಿನೊಳಗೆ ಏನಿಲ್ಲ. ಅದಕ್ಕೆ ಹೇಳ್ತಾರ ಅವರು, ಬೇಕಾದಷ್ಟು ಮಾಡಿದೀನಿ ಅಂತಂದ್ರೆ ಏನಿಲ್ಪ, ತೋರದಯ್ಯೋ ಸುಖ ತೋರದಯ್ಯೋ. ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವನಿಗೆ ಆ ಸುಖನೂ ತೋರಂಗಿಲ್ಲ, ಆ ಶಕ್ತಿಗಳು ತೋರಂಗಿಲ್ಲ. ಯಾಕಂದ್ರೆ ಇದ್ರ ಶಕ್ತಿಗಳು ಅನಂತ ಶಕ್ತಿಗಳು ಇದ್ರಾಗ ಅಡಕಾಗಿದಾವಪ್ಪ ಜ್ಞಾನದಲ್ಲಿ ಅನ್ನುವಂತ ವಿಚಾರವನ್ನ ಇಲ್ಲಿ ಹೇಳ್ತಾರ. ಏನ್ ಮಾಡ್ತದೆ ಇಂಥ ಜ್ಞಾನ ಅಂದಾಗ, ಜನ್ಮ ಜನ್ಮಾಂತರದಲ್ಲಿ ಗೊತ್ತಿರದೇ ಇರುವಂತ ವಿಷಯಗಳನ್ನ ನಮಗ್ ತಿಳಿಸ್ತದ ಅದ ಜ್ಞಾನ. ಹೆಂಗೆ ತಿಳಿಸ್ತದ ಅಂತಂದ್ರ, ಇದು ಏನ್ ಮಾಡ್ತದ ಅಂತಂದ್ರ, ಯಾಕಂದ್ರೆ ಇವೆಲ್ಲ ನಮ್ಗೆ ಗೊತ್ತಿದ್ರೆ ನಾವು ಹುಟ್ಟಿ ಬರ್ತಿರ್ಲಿಲ್ಲ. ಎರಡು ಕೆಲಸ, ನಾವ್ ಇದೇನು ಗೊತ್ತಿರ್ಲಾರ್ದಕ್ಕಾಗಿ ನಾವ್ ಮತ್ತೆ ಹುಟ್ಟಿ ಬರೋದಾಗ್ತದ, ಗೊತ್ತಿರ್ಲಾರ್ದ ಹಂಗೆ ಹೋದ್ರೆ ಮತ್ತೆ ಹುಟ್ಟಿ ಬರೋದಾಗ್ತದ. ಇವೆಲ್ಲ ವಿಚಾರಗಳು ಇರ್ತಾವ. ಅದಕ್ಕೆ ಇದು ಏನ್ ಮಾಡ್ತಿದೆ, ಜ್ಞಾನದಲ್ಲಿ ಎಷ್ಟು ಉತ್ಕೃಷ್ಟವಾದಂಥದ್ದದ ಆ ಒಂದು ಶಕ್ತಿ ಅದ ಅಂತಂದ್ರ ಹೇಳ್ತಾರ ಅವರು. ಏನ್ ಹೇಳ್ತಾರ, ಈ ಶರೀರ ಯಾವಾಗ್ಲೂ ನಾನಂತ ತಿಳ್ಕೊಂಡದಕ್ಕೆ ನಮ್ಗಿಷ್ಟೆಲ್ಲ ದುಃಖ ಬಂದಂಥದ್ದು ಮೊದಲನೇ ಮಾತು. ಇಷ್ಟೆಲ್ಲ ದುಃಖಕ್ಕೆ ಕಾರಣ ಅಪ್ಪ ಶಂಕರ ನೋಡೋ ನೀಯನ್ನ ಪರಿಭವದ ಬಾಧೆಯನ್ನು ಕೃಪೆ ಮಾಡು, ಬೇಗದೊಳು ಅಭಯವಿತ್ತು ಮಾಯ ಕರ್ಮದ ಬಾಧೆ, ಕಾಯಕರ್ಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ ಶಂಕರ, ತಾಪ ಸಮುದಾಯದ ಅತಿ ಬಾಧೆ ಘನವೆನಗಿ ಶಂಕರನು ಅಂತ ಕೇಳ್ತಾರಲ್ಲ ನೋಡ್ರಿ. ಅದೊಂದು ಕೂತ್ರ ಏನ್ ಹೇಳಿದ್ರ, ನೀ ಎಷ್ಟು ಕಷ್ಟ ಅನ್ನಕತ್ತೀಯಲ್ಲ, ತನುಭಾವವಳಿ ದುಃಖದ ಕೇಡು. ಸಿಂಪಲ್ ನೋಡ್ರಿ. ಶರೀರನೇ ನಾನಲ್ಲ ಅಂತ ತಿಳ್ಕೊಂಡ್ಬಿಡು. ಶರೀರ ನಾನಂದಾಗ ಇವೆಲ್ಲ ದುಃಖಗಳು ಬರ್ತವೆ. ಇದಕ್ಕೆ ಸಂಬಂಧಪಟ್ಟು ಹಲವಾರು ದುಃಖಗಳು ಅದಾವಲ್ಲ. ಅದಕ್ಕೆ ಈ ಶರೀರನೇ ನಾನಲ್ಲ. ಈ ಜ್ಞಾನ ಏನ್ ಮಾಡ್ತದಂದ್ರೆ ಕ್ರಮವಾಗಿ ನಂದು ಅಲ್ಲ, ನನ್ನದು ಅಲ್ಲ ಇರದೇ ಇರುವಂತ ಶರೀರ. ಈಗ ನಂದು ಅಲ್ಲ, ನನ್ನದು ಅಲ್ಲ, ಈ ಶರೀರವನ್ನು ನಾನೇ ಅನ್ಕೊಂಡು ಕುಂತೀನಿಲ್ಲ. ಅದಕ್ಕೆ ಹೇಳ್ತಾರ ಅವ್ರು. ಯಾಕಂದ್ರೆ ನೀನು ಅಲ್ಲ, ನಿಂದು ಅಲ್ಲ ಆ ಶರೀರ. ಇರದೇ ಇರುವಂಥದ್ದನ್ನ ಇಲ್ಲಿ ಇದು ನಾನು, ನಂದು ಅನ್ನುವಂಥದ್ದು ದುಃಖ ಆಗ್ಯದ. ಶರೀರ ಹೆಂಗೈತಪ್ಪ ಅಂದ್ರೆ ಜಡದಿಂದ ಕೂಡದಂಥದ್ದು. ಜಡವಾಗಿರುವಂತ ಈ ದೇಹ ಸಂಬಂಧಿಯಾಗಿರುವಂತ ಏನ್ ಅದಾವ ಇದ್ರಲ್ಲಿ ಅವೆಲ್ಲವೂ ನನವು ಔಸತ್ಯ ಅನ್ಕೊಂಡು ನೀ ಕುಂತೀರಿ. ಅದಕ್ಕೆ ಇದೇನಾಗ್ಯದಪ್ಪ ಅಂದ್ರ ನಿನಗ್ ಭ್ರಾಂತಿ ಆಗ್ಯದ. ಅದಕ್ಕೆ ಅದ ಮತಿಗೆ ಮಂಗಳವಾದು ಉತ್ತಮರ ಸಂಘ. ಯಾಕಂದ್ರೆ ಭ್ರಾಂತಿ ಆಗ್ಯದ. ಅದಕ್ಕೆ ಭ್ರಾಂತಿ ಆದದಕ್ಕಾಗಿ ಉತ್ತಮರ ಸಂಘ ಮಾಡಿದಾಗ ಆ ಭ್ರಾಂತಿ ಬಿಟ್ಟು ಹೋಗ್ತದ ಅನ್ನೋದಕ್ಕಾಗಿ ಉತ್ತಮರ ಸಂಘ ಮಾಡು, ನಿಜ ವಸ್ತುವನ್ನ ಅರಿತವರ ಸಂಘ ಮಾಡು. ಮಹಾತ್ಮರು ಕೇಳಿದ್ದನ್ನೇ, ನಾವ್ ಮೋಕ್ಷ ಆಯ್ತಾ ಬಿಡ್ತು ಗೊತ್ತಿಲ್ಲಪ್ಪ, ಸತ್ಯ ವಸ್ತುವನ್ನ. ಯಾಕಂದ್ರೆ ಸತ್ಸಂಗ ಅಂತ ನಾವೆಲ್ಲ ಸತ್ಸಂಗ ಅಂತೀವಿ. ಎಲ್ಲ ಸತ್ಸಂಗಗಳು ಅನ್ನಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಸತ್ಯ ವಸ್ತುವನ್ನ ಅರಿತಿರ್ಬೇಕು. ಆ ಸತ್ಸಂಗ ಮಾಡಿದಾಗ ಏನಾಗ್ತದಂದ್ರ ಏನ್ ನಾವ್ ಕೇಳೋದೇ ಬೇಕಿಲ್ಲ. ಮತ್ತ ಅವ್ರ ಸತ್ಸಂಗದಾಗಿದ್ರ ಅವ್ರ ಮಾತು ಕೇಳಿ ಅದೇ ರೀತಿ ಕಟ್ಟಿಗೆ ತಾನ್ ಸುಡೋದ್ರ ಸುತ್ತಮುತ್ತ ಎಲ್ಲ ವಸ್ತುಗಳನ್ನ ಸುಟ್ಟು ಹಾಕ್ತದಲ್ಲ. ಬೆಂಕಿ ಹೆಂಗಾಗ್ತದ, ತನ್ನ ಆ ಕಟ್ಟಿಗೆಗಳನ್ನ ತಾನು ಸುಟ್ಟದ್ದಲ್ದ ಸುತ್ತಮುತ್ತಿರುವಂತ ವಸ್ತುಗಳನ್ನ ಕೂಡ ಸುಟ್ಟು ಬಿಡ್ತದ, ಸುತ್ತಮುತ್ತ ಕಟ್ಟಿಗೆಗಳನ್ನ ಸುಟ್ಟು ಬಿಡ್ತದ. ಅದನ್ನ ಒಬ್ಬ ಜ್ಞಾನಿ ಒಂದ್ ಸಂಘದಲ್ಲಿ ಇದ್ದು ಬಿಟ್ರ ಆತ ಏನ್ ಮಾಡ್ತಾನ, ಆ ಪರಿಸರ ಜ್ಞಾನನೇ ಆಗ್ಬಿಡುತ್ತೆ, ಜ್ಞಾನವಂತರೇ ಆಗ್ಬಿಡ್ತಾರೆ. ಅಲ್ಲಿ ಏನ್ ಬಹಳಷ್ಟು ಕಷ್ಟಪಡೋದೇ ಬೇಕಾಗಿಲ್ಲ. ಆ ಒಂದು ಜ್ಞಾನಿಗಳ ಸಂಘದಾಗ ಇದ್ದು ಬಿಟ್ರೆ ಮುಗೀತು ನೋಡ್ರಿ. ನಾವ್ ಮತ್ತ ಸಪ್ರೇಟ್ ಆಗಿ ಹಿಂಗ್ ಮಾಡ್ಬೇಕನ್ನ ಇಲ್ಲ. ಅವ್ರ ಮಾತುಗಳು ಕೇಳಿ ಅವ್ರ ಒಡನಾಟದಲ್ಲಿ ಆತ ಜ್ಞಾನಿನೇ ಆಗ್ಬಿಡ್ತಾನೆ. ಅದಕ್ಕೆ ಮಹಾತ್ಮರು ಅದನ್ನೇ ಕೇಳಿದಂಥದ್ದು. ಇಲ್ಲಿ ಕೂಡ ನನ್ನದು ನಾನು ಅನ್ನುವಂತ ಈ ಜಡವಾದ ಬುದ್ಧಿ ಇಟ್ಕೊಂಡದಕ್ಕೆ, ಈ ಜಡವಾಗಿರುವಂತ ಈ ದೇಹದ ಸಂಬಂಧ ಏನದಾವ ಜಡಭಾವದ ಒಂದು ಭ್ರಾಂತಿ ಆಗ್ಬಿಟ್ಟದಲ್ಲ. ಅಂತ ಜಡ ದೇಹ ನಾನು ಅನ್ನುವಂಥ ಒಂದು ಭ್ರಾಂತಿಯನ್ನು ನಿವಾರಣೆ ಮಾಡ್ತದೆ ಜ್ಞಾನ ನೋಡ್ರಿ. ಅದಕ್ಕೆ ಈ ದೇಹಕ್ಕೆ ಸಾಕ್ಷಿಯಾಗಿ
ದೇಹವನ್ನ ಅರಿಯುವಂಥವ್ನು ಯಾರು? ಇದು ಯಾವಾಗ ಅಪ್ಪ ಅಮ್ಮ ಹೇಳ್ಕೊಟ್ರ? ಬಂಧು ಬಳಗದವ್ರು ಏನಾರು ಹೇಳ್ಕೊಡ್ತಾರ? ಎಲ್ಲಿ ಹೋದ್ರೆ ಹೇಳ್ಕೊಡ್ತಾರೆ ಹೇಳ್ರಿ? ನೀನ್ ಶರೀರ ಅಲ್ಲಪ್ಪ, ಇವ್ಯಾವ ನೀನು ಅಲ್ಲ, ಇವ್ರ ಮೇಲೆ ಗುತ್ತಿಗೆ ಹಿಡಿಬೇಡ, ಇದಕ್ ಸಾಕ್ಷಿಯಾಗಿರುವಂತ ನೀನೀದ್ ನೋಡಂತ ಯಾರನ್ನ ಹೇಳ್ತಾರ ನಮ್ಗ? ಯಾರು ಹೇಳಂಗಿಲ್ಲ. ಮತ್ತೆ ಸದ್ಗುರುವಿಗೆ ಶರಣಾಗತನಾಗಿ ಸದ್ಗುರುವಿನ ಹತ್ರ ಬಂದಾಗ ಸದ್ಗುರುನೇ ಇದನ್ನ ತಿಳಿಸುವಂತವನು ಈ ಜ್ಞಾನವನ್ನ. ಅದಕ್ಕ ಇಲ್ಲಿ ಹೇಳ್ತಾರ, ಈ ದೇಹಕ್ಕೆ ಸಾಕ್ಷಿಯಾಗಿ ತಿಳ್ಕೊತೇ ಇಲ್ಲ, ಶರೀರವನ್ನು ನೀನೇ ತಿಳ್ಕೊತೇ ಇಲ್ಲ. ನಾನ್ ದಪ್ಪ ಅದೀನಿ, ನಾ ಸಣ್ಣ ಅದೀನಿ, ನಾ ಎತ್ತರ ಅದೀನಿ, ನಾ ಗಿಡ್ಡ ಅದೀನಿ, ನನಗ ಹಂಗಾಯ್ತು ಹಿಂಗಾಯ್ತು, ನನ್ನ ಶರೀರ ಅಂದಾಗೆ ಮುಗ್ದೋಯ್ತು. ಇದನ್ನ ನಾವು ಬಹಳ ಸ್ವಲ್ಪ ಚಿಂತನಕ್ಕೆ ತಗೊಂಡ್ ಹೋಗ್ಬೇಕಾಗ್ತದೆ. ಯಾಕ ನನ್ನ ಮನೆ ನನ್ನ ಶರೀರ ಅಂದ್ರೆ ಮುಗ್ದೋಯ್ತು. ಮನಿನೂ ಅಟ್ಟೆ, ನಿನ್ ಶರೀರನೂ ಅಟ್ಟೆನೆ. ಮನಿನೇ ಬೇರೆ ಅಂತ ಅನ್ನಂಗಿಲ್ಲ. ಮನಿ ಹೆಂಗ್ ಬೇರೆ ಅಂತ ಇಲ್ರಿ, ನಾನೇ ಮನಿ ಅಂತ ಅಂದ್ಬಿಡು ನೋಡೋಣ ಅಂತೇನು? ಯಾಕ್ರಿ ನನಗೇನು ಹುಚ್ಚಿಗೆ ಹಿಡ್ದದ ನೀವ್ ಹೇಳ್ದಂಗೆ ಕೇಳಾಕ? ನಾನ್ ಹೆಂಗ್ ಮನಿ ಆಗ್ತೀನ್ರಿ ಅಂತೀವಿ, ಹೌದಿಲ್ಲ? ಮತ್ತ ಅದ್ರ ಹೆಂಗ್ ನನ್ನ ಶರೀರ ಅಂತಂದಾಗ ನನ್ನ ಮನೆಗೆ ನನ್ನ ಶರೀರಕ್ಕೆ ವ್ಯತ್ಯಾಸ ಏನೈತೆ? ನನ್ನ ಶರೀರ ನಾನೇ ಶರೀರ ಏನು ಈಗ ನಾನು ಅನ್ಕೊಂಡಿದ್ದೀನಿಲ್ಲ, ಮನೆ ನಾನು ಆಗಂಗಿಲ್ಲ, ಅದ್ರ ಶರೀರ ನಾನಾಗ್ತೀನಿ ಅನ್ನುವಂಥದ್ದೇ ಭ್ರಾಂತಿ ನೋಡ್ರಿ. ಇದು ದೊಡ್ಡ ಭ್ರಾಂತಿ, ದೊಡ್ಡ ಅಜ್ಞಾನ. ವಿಚಾರ ಮಾಡಿ ನೋಡಿದಾಗ ನನ್ನ ವಸ್ತು ನನ್ನ ಯಾಕ ನನ್ನ ಮನೆ ನನ್ನ ಗಾಡಿ ಅಂತ ಇವೆಲ್ಲ ನನ್ನ ಗಾಡಿ ನನ್ನ, ಅದ್ರಂಗ ನನ್ನ ಶರೀರ ನನ್ನ ಕೈ ನನ್ನ ಕಾಲು ನಾನೇ ಕಾಲು ನಾನೇ ಶರೀರ ಅಂತ ನಾ ಯಾವತ್ತರ ಅಂದಿವೇನು? ಇಲ್ಲಲ್ಲ. ನನ್ನ ಕಣ್ಣು ನನ್ನ ಕಾಲು ನನ್ನ ಶರೀರ ಅಂತ ನಾವೆಲ್ಲ ಹೇಳ್ಕೊಂತ ಬಂದಿವಂದ್ರೆ ಇವ್ಯಾವ ನೀನಾಗಂಗಿಲ್ಲ. ಅದಕ್ಕೆ ಈ ಭ್ರಾಂತಿಯನ್ನ ಬಿಡಿಸಿ ಈ ಶರೀರಕ್ಕೆ, ಈ ಮನೆಗೆ ನೀನ್ ಸಾಕ್ಷಿ ರೂಪವಾಗಿ ಇದೆ, ಇದು ನನ್ನ ಮನೆ ಅನ್ಕೊಂಡು ನೋಡ್ಕೊಂಡು ನಿಂದಿರ್ತಿ. ಅದ್ರಾಗ ಈ ಶರೀರಕ್ಕೆ ನೀನ್ ಸಾಕ್ಷಿ ರೂಪವಾಗಿ ನೀನಿದಿ. ಹೆಂಗಿದಿ? ಚಿದ್ರೂಪಾತ್ಮ, ಎಲ್ಲವನ್ನ ಅರಿಯುವಂಥವನು, ಒಂದಲ್ಲ. ಅದಕ್ಕೆ ಚಿದ್ರೂಪಾತ್ಮನೇ ನೀನಿರುವಿ ಅಂತ ಈ ರೀತಿ. ಯಾಕಂದ್ರ ತಿಳಿಸಿಕೊಳ್ಳುವಂಥದ್ದು ನೀನಾಗಂಗಿಲ್ಲ. ನಿನ್ನಿಂದ ಅರಿಸಿಕೊಳ್ಳುವಂಥದ್ದು ಯಾವ್ದಾದ್ರು ನೀನ್ ಆಗ್ತೀಯೇನು? ಇಲ್ಲಲ್ಲ. ಅದೇ ಬೇರೆ, ನಿನ್ನಿಂದ ಅರಿಸಿಕೊಳ್ಳುವಂಥದ್ದು ಅವು ವಸ್ತುಗಳೆಲ್ಲ ಬೇರೆ ಅದಾವ, ನೀನ್ ಅರಿಯುವಂಥದ್ದು ಬೇರೆ ಇದೆ. ಅದಕ್ಕ ನಿನ್ನಿಂದ ಅರಿಸಿಕೊಳ್ಳುವಂಥ ವಸ್ತುಗಳು ನೀನ್ ಹೆಂಗ ಆಗಂಗಿಲ್ಲಪ್ಪ, ಅದ್ರ ಹಂಗ ಈ ದೇಹ ಕೂಡ ನಿನ್ನಿಂದ ಅರಿಸಿಕೊಳ್ತದಲ್ಲ, ಈ ಶರೀರ ನೀನ್ ಆಗಂಗಿಲ್ಲ, ನೀನಲ್ಲ, ನಿಂದು ಅಲ್ಲದು ಅಂತ. ಇದು ಬಹಳಷ್ಟು ಅನಾಯಾಸವಾಗಿ ನೋಡ್ರಿ. ಇದಕ್ಕ ನಾವು ಗುರುವಾಕ್ಯದಾಗೆ ನಮ್ಗೆ ಗೊತ್ತಾಗುವಂತಂತೀವೆಲ್ಲ. ಇಲ್ಲಾಂದ್ರೆ ಸುಮ್ಮನೆ ಗೊತ್ತಾಗಲ್ಲ. ಉಣ್ದಿವಿ ತಿಂತೀವಿ, ಒಂದಲ್ಲ ಒಂದ್ಸಲ ಅವರು ಮಾಡಿದ್ರಂತ ನಾವು ಮಾಡಿದಿವಂತ ಅವರು ಒಂದಲ್ಲ ಒಂದ್ಸಲ ಇಲ್ದಂಗ ಆಗ್ಬಿಡ್ತೀವಿ ಅಷ್ಟೇನೆ. ಅದಕ್ಕೆ ನಮ್ಗೆ ಸಜ್ಜನರ ಸವಾಸ ಸಿಗ್ಬೇಕಂದ್ರೆ ಬಹಳ ಜನ್ಮದ ಪುಣ್ಯ. ಇಂಥ ವಿಚಾರಗಳು ಸಿಗ್ಬೇಕಂದ್ರೆ ಜಗತ್ತಿನೊಳಗ ಎಲ್ಲರಿಗೂ ಸಿಗ್ತಾವನ. ಅದಕ್ಕೆ ಬಂಗಾರ ಅಂಗಡಿಗೆ ಎಲ್ಲರೂ ಹೋಗಂಗಿಲ್ಲ, ಅವ್ರ ಹತ್ರ ದುಡ್ಡಿದ್ದಾಗ ಮಾತ್ರ ಹೋಗ್ತಾರೆ. ಅದ್ರಂಗ ಈ ಪುಣ್ಯ ಬೇಕಲ್ಲ, ಹಿಂದಿನ ಒಂದು ಜನ್ಮಾಂತರದ ಪುಣ್ಯದಿಂದನೇ ನಾವು ಇದನ್ನ ಜ್ಞಾನವನ್ನು ಪಡ್ಕೊಳಕ್ ಸಾಧ್ಯ ಆಗ್ತದಿಲ್ಲ ಅಂದ್ರೆ ಸಾಧ್ಯ ಆಗಂಗಿಲ್ಲ. ಹಂಗಾಗಿ ಇಂಥ ಒಂದು ಅನಾಯಾಸವಾಗಿ ಈ ಜಡವಾದ ದೇಹ ಭ್ರಮೆಯನ್ನ ಈ ಜ್ಞಾನ ಏನ್ ಮಾಡ್ತದ? ನಾಶ ಮಾಡ್ತದ. ಇದಲ್ಲ, ಇನ್ನೇನು ಅಲ್ಲ, ನಿಂದು ಅಲ್ಲ ಅನ್ನುವಂಥದ್ದನ್ನ ಯಾವ ರೀತಿ ಅಂತಂದ್ರ, ಈಗ ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ಯದ. ಹಗ್ಗದಲ್ಲಿ ಹಾವಿನ ಭ್ರಾಂತಿ ಆಗ್ಯದಂತ ಹಗ್ಗವನ್ನ ನಾವೇನು ಯಾವ್ದ್ರ ಅದ್ರ ಬಗ್ಗೆ ವಿಚಾರ ಮಾಡಿ ಹಾವ ಅಂತ ಅಂದ್ಕೊಂಡು ಕುಂತ ಅದಕ್ಕೆ ಬೇಕಾದಷ್ಟು ಕರ್ಮಗಳನ್ನ ಮಾಡಿದ್ರೆ ಅವೆಲ್ಲ ಹೋಗ್ತಾವನ್ನ, ಭ್ರಾಂತಿ ಹೋಗ್ತದೇನೋ ಅಂದ್ರೆ ಹೋಗಂಗಿಲ್ಲ. ಅದನ್ನ ಏನಂತಂದ್ರ ಸರ್ಪದ ಭ್ರಾಂತಿ ಹೋಗ್ಬೇಕಾದ್ರೆ ಹಗ್ಗದ ಜ್ಞಾನ ಹಾಕ್ಲೇಬೇಕು. ಆದಾಗ ಮಾತ್ರ ಆ ಭ್ರಾಂತಿ ಹೋಗ್ತದೆ. ಅಲ್ಲಿ ತನ ನೀನ್ ಅದನ್ನ ತಿಳಿಯೋವರೆಗೂ ಅದೇ ಭ್ರಾಂತಿಯಲ್ಲೇ ಸುತ್ತರಿಯೋದು ನೀನು. ಅದ್ರಂಗ ಇಲ್ಲಿ ಕೂಡ ಏನ್ ಹೇಳ್ತಾರ, ದೇಹ ಭ್ರಮೆ ಹೋಗ್ಬೇಕಾಗಿತ್ತಂದ್ರ ಆತ್ಮಜ್ಞಾನ ಆಗ್ಬೇಕಾಗ್ತದೆ. ಆತ್ಮಜ್ಞಾನದಿಂದನೇ ಆಗ್ತದ, ಅನ್ಯ ಸಾಧನಗಳಿಂದ ಆಗಂಗಿಲ್ಲ ಅನ್ನುವಂಥದ್ದು ಎಲ್ಲಾ ಒಂದು ಮನುಮುನಿಗಳು ಕೂಡ ಈ ಸ್ಮೃತಿಯಲ್ಲಿ ಇವನ್ನೆಲ್ಲ ಕೊಂಡಾಡ್ತಾರೆ, ಹೇಳ್ತಾರಪ್ಪ. ಅದಕ್ಕೆ ಮತ್ತಿದನ್ನ ನೀನ್ ನಂಬುತ್ತಿದ್ಯಾ? ನೀನ್ ನಂಬಂಗಿಲ್ಲ, ಬಟ್ ನಿಂದ ನೀನ ಮಾಡ್ತೀಯ, ಒತ್ತಾಯ ಇಲ್ಲ, ನೀ ಏನಾರ ಮಾಡ್ಕೊ ಅಂತಾರ. ಅವ್ರು ಎಚ್ಚರಿಕೆ ಕೊಡ್ತಾರ ಮಹಾತ್ಮರು ನಮಗ. ಅದಕ್ಕೆ ಜ್ಞಾನಕ್ಕೆ ಸಮಾನವಾದಂಥದ್ದು ಯಾವುದಿಲ್ಲ. ಎಲ್ಲಾ ಒಂದು ಜ್ಞಾನದಲ್ಲಿ ಸರ್ವ ಕರ್ಮಗಳು ಏನಾಗಿದಾವ? ಅಂತರ್ಭಾವ ಆಗಿದಾವ, ಎಲ್ಲ ಅದ್ರಲ್ಲಿ ಅಡಗಿದಾವ, ಎಲ್ಲಾನು ಅದ್ರಾಗ ಎಲ್ಲ ಶಕ್ತಿ ಐತಪ್ಪ ಅಂತ ಅನೇಕ ಒಂದು ವಿಚಾರವನ್ನ ಅವರು ನಮಗ ಹೇಳುತ್ತಾರ. ಹಂಗಾಗಿ ಇದನ್ನ ಬಹಳ ವಿಶೇಷವಾಗಿ ಇಂಥ ಜ್ಞಾನವನ್ನ ನೀನ್ ನಂಬು ಅನ್ನುವಂಥ ವಿಚಾರವನ್ನ ಇಲ್ಲಿ ಕೂಡ ಅದಕ್ಕೆ ಇಲ್ಲಿ ಹೇಳ್ತಾರ. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನೆಂದು ನಂಬು ಯೋಗಿ.
ನಿಶ್ಚಯವಾಗಿ ನಂಬಪ್ಪ. ನಿನ್ನ ಮುಂದಿನ ಜಡಭಾವಂ ನೀಗು ನಲಿದು ಇದು ನನ್ನಿ ಎಂದು ನಂಬು ಯೋಗಿ ನಿನ್ನ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಈ ಒಂದು 7ನೇ ಪದದಲ್ಲಿ ಹೇಳ್ಕೊಂಡು ಬಂದಾರ. ನಾಳೆ ಮತ್ತೆ ನಾವು ಒಂದನೇ ಅದು ಆ ಜ್ಞಾನ ಏನೇನ ನಮಗೆ ಕೆಲಸ ಮಾಡ್ತದೆ ನಮ್ಮಲ್ಲಿ ಅಂತನ್ನುವಂಥ ವಿಚಾರಗಳನ್ನ ನಾಳೆ ವಿಚಾರದಲ್ಲಿ ನೋಡೋಣ. ಒಂದೆರಡು ಮಾತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರ ಓಂ.